ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿವರ್ಣ ಮಾತುಕತೆ. ನಮ್ಮ ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಹಾರ ಮಹೇಶ್ ಅವರಿದ್ದಾರೆ, ಕನ್ನಡ ಪ್ರಾಧ್ಯಾಪಕರು. ಅದೇ ರೀತಿ ಕವಿ, ಗಾಯಕ, ನವಬೌದ್ಧ ಚಳವಳಿನಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಸಾಕಷ್ಟು ತರಗತಿಗಳನ್ನು ತಗೊಳ್ತಾ ಇದ್ದಾರೆ. ಬುದ್ಧಿಸಂ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಕರ್ನಾಟಕ ಬೌದ್ಧ ಸಮಾಜದ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 2.5 ದಶಕಗಳಿಂದ ಬಹಳ ಸಕ್ರಿಯವಾಗಿ ನವಬೌದ್ಧ ಚಳವಳಿನಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ಸರ್ ನಮಸ್ತೆ, ಜೈ ಭೀಮ್. ಇವತ್ತಿನ ನಮ್ಮ ಮಾತುಕತೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಈ ಮಾತುಕತೆಯನ್ನ, ಈಗ ಏನು ಜನಗಣತಿ ನಡೀತಾ ಇದೆ ಅದರ ಹಿನ್ನೆಲೆಯಲ್ಲಿ ಈ ಸೀರೀಸ್ ಆಫ್ ಡಿಸ್ಕಷನ್ ನಡೀತಾ ಇದೆ. ಬೇರೆ ಬೇರೆ ಧರ್ಮಗಳ ಮುಖ್ಯಸ್ಥರ ಜೊತೆಗೆ, ಆಮೇಲೆ ಬುದ್ಧಿಜೀವಿಗಳ ಜೊತೆಗೆ, ಎಲ್ಲರ ಜೊತೆ ಒಂದು ಚರ್ಚೆಯನ್ನು ನಾವು ನಡೆಸ್ತಾ ಇದ್ದೀವಿ ತ್ರಿವರ್ಣ ನ್ಯೂಸ್ನಿಂದ. ಸೊ ಈಗ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿ ಸಾಕಷ್ಟು ವಿಷಯಗಳನ್ನ ನಿಮ್ಮ ಜೊತೆಗೆ ನಾವು ತಿಳ್ಕೊಬೇಕಾಗಿದೆ. ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆದದ್ದು 1956 ಅಕ್ಟೋಬರ್ 14. ಏನೀಗ ಬರುತ್ತೆ, ಈಗ ನಮಗೆ ಮುಂದಿನ ವಾರ ನಾವು ದಿನವನ್ನು ನಾವು ನೆನ್ಪಿಟ್ಕೊಂಡಿದ್ದೀವಿ. ಬೌದ್ಧ ಧರ್ಮಕ್ಕೆ ಅಂಬೇಡ್ಕರ್ ಅವರು ಮತಾಂತರ ಆಗ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದು ಏಕೆ ಮತ್ತು ಬದುಕಿನ ಯಾವ ಘಟ್ಟದಲ್ಲಿ? ಸರ್, ಮೊದಲನೇದಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥ ತ್ರಿವರ್ಣ ನ್ಯೂಸ್ಗೆ ಧನ್ಯವಾದಗಳನ್ನ ಹೇಳ್ತೀನಿ. ತಾವು ಹೇಳಿದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮರಳಿದ ದಿನಾಂಕದ ವಯಸ್ಸು ಅದು ಅಕ್ಟೋಬರ್ 14. ಆದ್ರೆ ಆವತ್ತಿನ ದಿನ ವಿಜಯದಶಮಿ ಆಗಿತ್ತು. ಆ ಲೆಕ್ಕದಲ್ಲಿ ಇವತ್ತು ಅಕ್ಟೋಬರ್ 2 ಏನಿತ್ತು ವಿಜಯದಶಮಿ, ಆ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಮ್ಮ ದೀಕ್ಷೆ ಅಂದ್ರೆ ಬೌದ್ಧ ಧರ್ಮಕ್ಕೆ ಮರಳಿದ ದಿನವನ್ನ ಪ್ರತಿ ವರ್ಷ ನಾಗಪುರದಲ್ಲಿ ದೀಕ್ಷಾ ಭೂಮಿಯಲ್ಲಿ ವಿಜಯದಶಮಿ ದಿನವೇ 50 ರಿಂದ 60 ಲಕ್ಷ ಜನ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮರಳಿದಂತಹ ದಿನವನ್ನ ಆಚರಣೆ ಮಾಡಲಾಗುತ್ತೆ. ದಿನಾಂಕದ ವಯಸ್ಸು ತಾವು ಹೇಳಿದಾಗೆ ಅಕ್ಟೋಬರ್ 14. ಬಟ್ ದಿನದ ವಿಶೇಷತೆಯನ್ನ ನೋಡಿದಾಗ ಅದು ವಿಜಯದಶಮಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಅದಕ್ಕೆ ಕಾರಣ ಅಶೋಕ ವಿಜಯದಶಮಿ. ಕಳಿಂಗ ಯುದ್ಧದ ನಂತರ ಅಶೋಕರು ಕೂಡ ಬುದ್ಧ ಧರ್ಮಕ್ಕೆ ಮರಳಿದ ದಿನವನ್ನೇ ಅಶೋಕ ವಿಜಯದಶಮಿ ಅಂತ ಆರಂಭ ಆಯಿತು. ಆಮೇಲೆ ಅಶೋಕವನ್ನ ಅನ್ನೋ ಪದವನ್ನ ತೆಗೆದು ಬರೀ ವಿಜಯದಶಮಿ ಅಂತ ಆಚರಣೆ ಮಾಡಿಕೊಂಡು ಅದಕ್ಕೊಂದಷ್ಟು ಕಥೆಗಳನ್ನ ಕಟ್ಟಿ ಅಶೋಕ ಅನ್ನೋ ಪದವನ್ನ ಮರೆಸಲಾಗಿತ್ತು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಜಯದಶಮಿ ಅಕ್ಟೋಬರ್ ತಿಂಗಳಲ್ಲಿ ಬಂದಂತ ವಿಜಯದಶಮಿ 1956 ತಾವು ಹೇಳಿದಾಗೆ ಬೌದ್ಧ ಧರ್ಮಕ್ಕೆ ಅವರು ಮರಳುತ್ತಾರೆ. ಸರ್, ಬೌದ್ಧ ಧರ್ಮಕ್ಕೆ ಅವರು ಮರಳಬೇಕು ಅಂತ ಅನಿಸಿದ್ದು, ಅವ್ರನ್ನ ಹೆಚ್ಚು ಪ್ರಭಾವಿತರನ್ನಾಗಿ ಮಾಡಿದ್ದು ಜ್ಯೋತಿಬಾ ಫುಲೆ ಮತ್ತು ಸಂತ ಕಬೀರ ಮತ್ತು ಭಗವಾನ್ ಬುದ್ಧ. ಈ 3 ಜನನನ್ನ ಗುರುಗಳು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ತುಂಬಾ ಮುಕ್ತವಾಗಿನೇ ಹೇಳಿದ್ದಾರೆ, ಈ 3 ಜನ ನನ್ನ ಗುರುಗಳು ಅಂತ. ಎಲ್ರಿಗೂ ಗೊತ್ತಿರೋ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10ನೇ ತರಗತಿ ಆ ಸಂದರ್ಭದ ಹೈಸ್ಕೂಲ್ ಸಂದರ್ಭದಲ್ಲೇನೆ ಅವ್ರಿಗೊಂದು ಗೌತಮ ಬುದ್ಧರ ಪುಸ್ತಕ ಸಿಗುತ್ತೆ. ಓದುವಂತಹ ರಾಕ್ಷಸ ಆಗಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ರಾಕ್ಷಸ ಅನ್ನುವಂಥ ಪದವನ್ನ ನಮ್ಮ ಅಂಬೇಡ್ಕರ್ವಾದಿ ಚಿಂತನೆಯಲ್ಲಿ ರಾಕ್ಷಸ ಎಂದರೆ ರಕ್ಷಕ ಮತ್ತು ಅಪಾರವಾದಂತ ಶಕ್ತಿ ಇರ್ತಕ್ಕಂಥವ್ರು ಅನ್ನೋ ಹಿನ್ನೆಲೆಯಲ್ಲಿ ಬಳಸ್ತಾ ಇದ್ದೀನಿ. ಓದ ವಿಚಾರದಲ್ಲಿ ಆರಂಭದಿಂದನೂ ಕೂಡ ಬಹಳ ಆಸಕ್ತರು ಮತ್ತು ಬಹಳ ಅಪಾರವಾದಂತ ಜ್ಞಾನವನ್ನ ಪಡ್ಕೋಬೇಕು ಅನ್ನೋ ತಹತಃ ಇದ್ದದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೈಸ್ಕೂಲ್ ಹಂತದಲ್ಲೇನೆ ಗೌತಮ ಬುದ್ಧರ ವಿಚಾರಗಳ ಮೂಲಕ ಅವರು ಪ್ರಭಾವಿತರಾಗ್ತಾರೆ. ಅಂಡ್ ಅವರ ಮನೆಯಲ್ಲಿ ಕಬೀರ ಪಂಥ, ಕಬೀರರನ್ನ ಕುರಿತು ಕಬೀರರ ದೋಹೆಗಳನ್ನ, ಸಂತ ಕಬೀರರ ದೋಹೆಗಳನ್ನ ಹಾಡುವಂಥದ್ದು, ಅಲ್ಲೂ ಕೂಡ ಮೌಢ್ಯದ ವಿರುದ್ಧವಾದಂತಹ, ಸಮಾನತೆಯನ್ನ ಸಾರುವಂತಹ ಮತ್ತು ಸಮಸಮಾನತೆಯ ಮಾನವೀಯತೆಯನ್ನ ಹೇಳುವಂತಹ ದೋಹೆಗಳನ್ನೇ ಹಾಡ್ತಾ ಇದ್ದ ಕಾರಣಕ್ಕೆ ಸಣ್ಣ ವಯಸ್ಸಿಂದ ಅವ್ರಿಗೆ ಕಬೀರರ ದೋಹೆಗಳನ್ನ ಏನ್ ಕೇಳ್ಕೊಂಡು ಹಾಡ್ಕೊಂಡು ಬೆಳೆದ್ರೋ ಅದಕ್ಕೆ ಪೂರಕವಾದಂತಹ ಬುದ್ಧರ ವಿಚಾರಗಳು, ಅದಕ್ಕಿಂತ ಹಿಂದಿನ ಬುದ್ಧನ ವಿಚಾರಗಳು ಅವ್ರಿಗೆ ಹೈಸ್ಕೂಲಿಂದಾನೇ ಪ್ರಭಾವಿತವಾಗಿತ್ತು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 56ರಲ್ಲಿ ಬೌದ್ಧ ಧರ್ಮಕ್ಕೆ ಮರಳಿದ್ದು ಅದು ದೀಕ್ಷೆಯನ್ನ ಪಡ್ಕೊಂಡು ಬೌದ್ಧ ಧರ್ಮಕ್ಕೆ ಮರಳಿದ್ದು ಅವರು. ಅದು 1935ರಲ್ಲೇನೆ ಇವೋಲಾ ಅಧಿವೇಶನದಲ್ಲಿ ಅದನ್ನ ಡಿಕ್ಲೇರ್ ಮಾಡಿದ್ರು ಅವರು. ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಅದು ನನ್ನ ಕೈಯಲ್ಲಿ ಇರ್ಲಿಲ್ಲ, ಬಟ್ ನಾನು ಹಿಂದುವಾಗಿ ಸಾಯೋದಿಲ್ಲ ಅಂತ ಹೇಳಿ ದೀಕ್ಷೆಯನ್ನ ಬೌದ್ಧ ಧರ್ಮಕ್ಕೆ ಮರಳುವ 21 ವರ್ಷಗಳ ಮುಂಚೆನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಈ ಹಿಂದೂ ಧರ್ಮವನ್ನ ತ್ಯಜಿಸಿ
ಬೇರೊಂದು ಧರ್ಮಕ್ಕೆ ಅಂದ್ರೆ ಹಿಂದೂ ಧರ್ಮವನ್ನು ತ್ಯಜಿಸ್ತೀನಿ, ನಾನು ಹಿಂದುವಾಗಿ ಸಾಯಲ್ಲ ಅಂತ ಡಿಕ್ಲೇರ್ ಮಾಡಿದ್ರು. ಬಟ್ ಬುದ್ಧಿಸಂ ಅಥವಾ ಬೌದ್ಧ ಧರ್ಮಕ್ಕೆ ಮರಳ್ತೀನಿ ಅಂತ ಅವ್ರು ಹೇಳಿರ್ಲಿಲ್ಲ. ಆದ್ರೆ ಅವ್ರ ಅನೇಕ ಪುಸ್ತಕಗಳನ್ನ ನೋಡಿದಾಗ 1918ರಿಂದನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ವಿಹಾರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಬುದ್ಧರ ಬಗ್ಗೆ ಹೆಚ್ಚೆಚ್ಚು ಓದ್ತಕ್ಕಂಥದ್ದು, ಮತ್ತು ಅವರ ಕ್ರಾಂತಿ ಮತ್ತು ಪ್ರತಿಕ್ರಾಂತಿಯ ಪುಸ್ತಕದಲ್ಲಿ ಅವರ ಏನು ಗೌತಮ ಬುದ್ಧರ ಮೌರ್ಯ ಸಾಮ್ರಾಜ್ಯದ ನಂತರದಲ್ಲಿ ಬೃಹದ್ರಥ ಮೌರ್ಯನನ್ನ ಕೊಂದು ಪುಷ್ಯಮಿತ್ರ ಶುಂಗ ಹೇಗೆ ಬೌದ್ಧ ಧರ್ಮವನ್ನ ನಾಶ ಮಾಡಿ ಬೌದ್ಧ ಭಿಕ್ಕುಗಳ ತಲೆಯನ್ನ ಕಡಿಸಾಕದ, ಇದೆಲ್ಲವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನದಲ್ಲಿ ತೊಡಗಿದ್ರು ಮತ್ತು ಬೌದ್ಧ ವಿಹಾರಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ರು. ಬುದ್ಧರ ಬಗ್ಗೆ ಅಪಾರವಾಗಿ ಪ್ರಭಾವಿತರಾಗಿದ್ರು, ಅಂದ್ರೆ 35ಗೂ ಮುಂಚೆ. ಬಟ್ ಸಾರ್ವಜನಿಕವಾಗಿ ಡಿಕ್ಲೇರ್ ಮಾಡಿದವರು 1935 ಇವಲ ಅಧಿವೇಶನದಲ್ಲಿ. ಅದರ ನಂತರ 20 ವರ್ಷಗಳ ಅಧ್ಯಯನ ಮತ್ತು ಈಗಾಗ್ಲೇ ಬೌದ್ಧ ಧರ್ಮಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಸ್ಪಷ್ಟತೆ ಇತ್ತು. ಒಬ್ಬ ಅಂಬೇಡ್ಕರ್ವಾದಿ ಓದುಗನಾಗಿ ಅವರ ಇಡೀ ಜೀವನವನ್ನ ಗಮನಿಸಿದ ನಮಗೆ ದಿಢೀರಂತ ನಿರ್ಧಾರವನ್ನ ತೆಗೆದುಕೊಂಡದ್ದಲ್ಲ, ಅದು ಬಹಳ ದೊಡ್ಡ ತಯಾರಿ ಮೂಲಕವೇ ಆ ಒಂದು ತೀರ್ಮಾನವನ್ನ ತೆಗೆದುಕೊಂಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಸ್, ಅವರ ಪ್ರಕಾರ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಇದ್ದಂತಹ ವ್ಯತ್ಯಾಸಗಳೇನು? ಈಗ ಹಿಂದೂ ಧರ್ಮವನ್ನು ಬಿಡೋದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಅಂತ ಏನಾದ್ರೂ ಇದೆಯಾ? ಖಂಡಿತ ಸರ್, ಯಾಕೆಂದ್ರೆ ಈ ಬೇರುಗಳು ಹಿಂದೂ ಧರ್ಮದ ಹೆಸರಲ್ಲಿ ಅಸ್ಪೃಶ್ಯತೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇರವಾಗಿ ಉಂಡವರು ಮತ್ತು ಅಸ್ಪೃಶ್ಯತೆಯ ಬೇರುಗಳನ್ನ ಹುಡುಕಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆಂದ್ರೆ ಈ ಅಸ್ಪೃಶ್ಯತೆ ಅನ್ನೋದು ನನ್ನಿಂದ ಶುರುವಾಗಿಲ್ಲ, ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ, ನನ್ನ ಇಡೀ ಸಮುದಾಯ, ಭಾರತ ದೇಶದ ಇಡೀ ಅಸ್ಪೃಶ್ಯ ಸಮುದಾಯ ಈ ನೋವನ್ನ ಉಣ್ತಾ ಇದೆ. ಅಂದ್ರೆ ಅಸ್ಪೃಶ್ಯತೆಯ ಬೇರು ಎಲ್ಲಿದೆ ಅಂತ ಹುಡುಕಿದ್ರು. ಅವರ ಜಾತಿ ವಿನಾಶ ಅನ್ನೋ ಪುಸ್ತಕದಲ್ಲಿ ಅಸ್ಪೃಶ್ಯತೆಯ ಬೇರು ಜಾತಿ ವ್ಯವಸ್ಥೆಯಲ್ಲಿದೆ, ಜಾತಿ ವ್ಯವಸ್ಥೆಯ ಬೇರು ವರ್ಣಾಶ್ರಮ ಪದ್ಧತಿಯಲ್ಲಿದೆ, ವರ್ಣಾಶ್ರಮ ಪದ್ಧತಿಯ ಬೇರು ಬ್ರಾಹ್ಮಣತ್ವದಲ್ಲಿದೆ, ಬ್ರಾಹ್ಮಣತ್ವದ ಬೇರು ಅವರ ರಾಜ್ಯಾಧಿಕಾರದಲ್ಲಿದೆ ಅಂತಕ್ಕಂಥ ಸ್ಪಷ್ಟತೆಯನ್ನ ಜಾತಿ ವಿನಾಶ ಪುಸ್ತಕದಲ್ಲೇ ಹೇಳಿದ್ದಾರೆ. ಅಂದ್ರೆ ಅಸ್ಪೃಶ್ಯತೆಯ ಬೇರು ಜಾತಿ ವ್ಯವಸ್ಥೆ, ಜಾತಿ ವ್ಯವಸ್ಥೆಯ ಬೇರೆ ಈ ವರ್ಣಾಶ್ರಮ ಪದ್ಧತಿ. ಹಿಂದೂ ಧರ್ಮ ಅಂತ ಹೇಳಿದ್ರೆ ನಥಿಂಗ್ ಬಟ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಷ್ಟೇ. ಹಿಂದೂ ಧರ್ಮದ ಆಚರಣೆಗಳು, ಅದರ ಸಂಸ್ಕೃತಿಯನ್ನ ನೋಡ್ತಾ ಬಂದ್ರೆ ಅದೊಂದು ಜಾತಿ ವ್ಯವಸ್ಥೆಯನ್ನ ಬಹಳ ಒಪ್ಕೊಂಡಿರ್ತಕ್ಕಂಥ ಬಹಳ ಮತ್ತು ಅದನ್ನ ಕಟ್ಟರ್ ದಾರಿಯಲ್ಲಿ ಅದನ್ನ ಅನುಸರಣೆ ಮಾಡ್ತಕ್ಕಂಥದ್ದೇ ಹಿಂದೂ ಧರ್ಮ ಆಗಿದೆ ಕೂಡ. ಈಗ್ಲೂ ಹಿಂದೂ ಧರ್ಮ ಅಂದ್ರೆ ಜಾತಿಗಳು ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಜಾತಿಗಳನ್ನೇ ಹಿಂದೂ ಧರ್ಮ ಅಂತ ಕರೆಯೋದು. ಜಾತಿ ಅಂದ್ರೆ ಒಬ್ಬ ಮನುಷ್ಯ ಮೇಲು, ಒಬ್ಬ ಮನುಷ್ಯ ಕೀಳು ಅಂತಕ್ಕಂಥದ್ದು ಮಾನವ ಧರ್ಮಕ್ಕೆ ವಿರುದ್ಧವಾದದ್ದು. ಯಾವ ಮನುಷ್ಯನಲ್ಲೂ ಕೂಡ ಆ ಮೇಲು ಕೀಳು ಅಂತಕ್ಕಂಥದ್ದು ಇರಬಾರ್ದು. ಬಟ್ ಇಲ್ಲಿ ಮೇಲು ಕೀಳು ಅಂತಕ್ಕಂಥದ್ದೇ ಒಂದು ಆಚರಣೆಯಾಗಿ, ಮೇಲು ಕೀಳು ಅಂತಕ್ಕಂಥದ್ದೇ ಒಂದು ಪದ್ಧತಿಯಾಗಿ, ಮೇಲು ಕೀಳು ಅಂತಕ್ಕಂಥದ್ದೇ ಒಂದು ವ್ಯವಸ್ಥೆಯಾಗಿ ಅದನ್ನ ಅನುಸರಣೆ ಮಾಡಲೇಬೇಕು ಅನ್ನುವಂತ ಒಂದು ಒತ್ತಾಯ ಇದೆಯಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪರ್ಸನಲ್ ಆಗಿ ಕೂಡ ಅದು ಅನುಭವಕ್ಕೆ ಬಂದಿತ್ತು. ಮತ್ತು ಇಡೀ ಸಮಾಜ ಸಾವಿರಾರು ವರ್ಷಗಳ ಇತಿಹಾಸವನ್ನ ನೋಡ್ಕೊಂಡು ಬಂದು ಅವರು ತಗೊಂಡೋಗಿ ನಮ್ಮನ್ನ ಕ್ರಿಸ್ತ ಪೂರ್ವ 185ಕ್ಕೆ ತಂದು ನಿಲ್ಲಿಸ್ತಾರೆ. ಕ್ರಿಸ್ತ ಪೂರ್ವ 185ರಲ್ಲಿ ಬಹಳ ಅಧಿಕೃತ ಮುದ್ರೆಯನ್ನ ಒತ್ತಿಸ್ಕೊಳ್ಳುತ್ತೆ ಈ ಜಾತಿ ವ್ಯವಸ್ಥೆ ಮನುಸ್ಮೃತಿಯ ಮೂಲಕ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಇದೆ, ಮತ್ತು ಇಲ್ಲಿ ಪ್ರೀತಿ ಇಲ್ಲ, ಸಮಾನತೆ ಇಲ್ಲ, ಸಹಬಾಳ್ವೆ ಇಲ್ಲ, ಸೌಹಾರ್ದತೆ ಇಲ್ಲ, ಒಬ್ಬ ಮನುಷ್ಯನಿಗೆ ಬೇಕಾಗುವಂತಹ ಮಾನಸಿಕ ನೆಮ್ಮದಿಗೆ ಬೇಕಾಗುವಂತ ಯಾವ ಅಂಶಗಳು ಇಲ್ಲದೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಒಬ್ಬ ಮನುಷ್ಯನನ್ನ ಇನ್ನೊಬ್ಬ ಮನುಷ್ಯ ತುಳಿಲಿಕ್ಕೇನೆ, ಆ ತುಳಿಯೋದಕ್ಕೆ ಒಂದು ಧರ್ಮದ ಮುದ್ರೆಯನ್ನ ಹೊತ್ಕೊಂಡು, ದೇವರ ಮುದ್ರೆಯನ್ನ ಹೊತ್ಕೊಂಡು ಅದನ್ನು ನೀನು ಅನುಭವಿಸಲೇಬೇಕು ಅಂತಕ್ಕಂತ ಒಂದು ಒತ್ತಾಯ ಇತ್ತಲ್ಲ, ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಭವಿಸಿದ್ರು ಮತ್ತು ಅದನ್ನ ವಿರೋಧ ಮಾಡಿದ್ರು. ಮತಾಂತರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಹಿಂದೂ ಧರ್ಮದಲ್ಲಿ ಇರೋದಿಲ್ಲ ಅನ್ನೋದನ್ನ ಡಿಸೈಡ್ ಮಾಡಿದ್ರು. ಹಿಂದೂ ಧರ್ಮದಲ್ಲಿ ಸಾಯೋದಿಲ್ಲ, ನಾನು ಹುಟ್ಟಿದ್ದು ಆಕಸ್ಮಿಕ, ನನ್ನ ಕೈನಲ್ಲಿ ಇರ್ಲಿಲ್ಲ. ಅದು ಬೇರೆ ಬೇರೆ ಧರ್ಮಗಳನ್ನ ಸೇರುವಂತಹ ಆಪ್ಷನ್ಗಳೇನಾದ್ರೂ ಅವರ ಮುಂದೆ ಇತ್ತ? ಆ ತರದ ಪ್ರಸ್ತಾಪಗಳನ್ನ ಯಾರಾದ್ರೂ ಮಂಡಿಸಿದ್ರ? ಖಂಡಿತ ಸರ್, ಖಂಡಿತ ಪ್ರಸ್ತಾಪಗಳನ್ನ ಮಂಡಿಸಲಾಗಿತ್ತು. ನಾನು ಆಗ್ಲೇ ಹೇಳಿದಾಗೆ ಅವರು ಮೆಂಟಲಿ ಪ್ರಿಪೇರ್ ಆಗಿದ್ರು. ಅವರ ಸಣ್ಣ ವಯಸ್ಸಿಂದನೇ ಕಬೀರರ ತತ್ವ ಮತ್ತು ಜ್ಯೋತಿಬಾ ಫುಲೆಯ ಏನು ತತ್ವ ವಿಚಾರಗಳು ಬಹಳ ಆಸುವಕ್ಕಾಗಿ ಅದರ ಮೂಲ ಬೇರು ಬೌದ್ಧ ಧರ್ಮ ಅಂತ ಅವ್ರು ಹುಡ್ಕೊಂಡಿದ್ರು. ನಾನೊಬ್ಬ ಅಂಬೇಡ್ಕರ್ ವಾದಿ ಓದುಗನಾಗಿ ನಾನು ಅದನ್ನ ಕಂಡುಕೊಂಡಿದ್ದೀನಿ. ಆದ್ರೆ ತಾವು ಹೇಳಿದಾಗೆ ಬೇರೆ ಬೇರೆ ಧರ್ಮೀಯರು ಬಾಬಾ ಸಾಹೇಬ್ ಯಾವಾಗ್ಲೂ ಡಿಕ್ಲೇರ್ ಮಾಡಿದ್ರು, ಖಂಡಿತವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮೇಧಾವಿ ನಮ್ಮ ಧರ್ಮವನ್ನು ಅನುಸರಿಸಿದ್ರೆ
ಅವ್ರ ಜೊತೆಗೆ ಲಕ್ಷಾಂತರ ಜನ ಧರ್ಮವನ್ನ ನಮ್ಮ ಧರ್ಮವನ್ನ ಅನುಸರಿಸಿದ್ರೆ ಅವ್ರಿಗೆ ಬಿಡುಗಡೆ ಆಗತ್ತೆ ಅಂತ. ಒಂದು ನೋಡಿ, ಯಾವ ಧರ್ಮದವ್ರಿಗೂ ಕೂಡ ನಮ್ಮ ಧರ್ಮದ ಜನಸಂಖ್ಯೆಯನ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋದಕ್ಕಿಂತನೂ ಒಂದು ವ್ಯವಸ್ಥೆಯಿಂದ ಬಿಡುಗಡೆ ಹೊಂದಕ್ಕೆ ಇರ್ತಕ್ಕಂಥ ಮಾರ್ಗ. ಯಾಕೆಂದ್ರೆ ಭಾರತ ದೇಶದ ಮುಸಲ್ಮಾನರು ಮತ್ತು ಭಾರತ ದೇಶದ ಕ್ರೈಸ್ತರು ಬಹಳ ಬೇಗ ಬಿಡುಗಡೆಗೊಂಡಿದ್ದಂತಹ ಮೂಲ ನಿವಾಸಿಗಳು. ನಮ್ಮಂತೆಯೇ ಇವರೂ ಕೂಡ ಬಿಡುಗಡೆಯಾಗಲಿ ಅನ್ನುವಂತಹ ಕಾಳಜಿಯಿಂದ ಬೇರೆ ಬೇರೆ ಧರ್ಮದವರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪ್ರೋಚ್ ಮಾಡಿರ್ತಕ್ಕಂಥದ್ದು ದಾಖಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ವೈ ಬುದ್ಧಿಸಂ ಅನ್ನುವಂತ ಪುಸ್ತಕದಲ್ಲಿ ಮತ್ತು ಅದನ್ನ ಎಲಬ್ರೇಟ್ ಮಾಡಿರ್ತಕ್ಕಂಥ ದ ಲಾಸ್ಟ್ ಫ್ಯೂ ಡೇಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ PS ಆಗಿದ್ದಂತಹ, ಪರ್ಸನಲ್ ಸೆಕ್ರೆಟರಿ ಆಗಿದ್ದಂತಹ ನಾನಕ್ ಚಂದ್ ರತ್ತು ಅವರು ದ ಲಾಸ್ಟ್ ಫ್ಯೂ ಡೇಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಪುಸ್ತಕದಲ್ಲಿ ವೈ ಬುದ್ಧಿಸಂ ಅನ್ನುವಂತಹ ಒಂದು ಚಾಪ್ಟರ್ ನ ಬರೆದಿದ್ದಾರೆ. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ ಇವಾಲ ಅಧಿವೇಶನದಲ್ಲಿ ಡಿಕ್ಲೇರ್ ಮಾಡ್ತಾರೋ ಆವಾಗ ಖಂಡಿತ ಮುಸ್ಲಿಂ ಗುರುಗಳು, ಸ್ಪೆಸಿಫಿಕ್ ಆಗಿ ನಾನು ಆ ಪುಸ್ತಕವನ್ನ ನೋಡ್ಕೊಂಡು ಹೇಳಬಲ್ಲೆ, ದಿಢೀರಂತ ನಾನು ಈ ಇಂಟರ್ವ್ಯೂಗೆ ಕೂತ್ಕೊಂಡದಕ್ಕೆ ನನಗೆ ಆ ಪುಸ್ತಕವನ್ನ ಇಟ್ಕೊಳಕ್ ಆಗ್ಲಿಲ್ಲ. ಸ್ಪೆಸಿಫಿಕ್ ಆಗಿ ಮುಸ್ಲಿಂ ಗುರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ನಾನು ಅದನ್ನ ಕಂಡುಕೊಳ್ಳೋದೇನು ಅಂದ್ರೆ, ಈ ಸಮುದಾಯಗಳು ಏನು ಅಸ್ಪೃಶ್ಯ ಸಮುದಾಯಗಳು, ಶೋಷಿತ ಸಮುದಾಯಗಳು, ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಬೌದ್ಧ ಧರ್ಮಕ್ಕೆ ಬಂದದ್ದು ಕೇವಲ ಅಸ್ಪೃಶ್ಯ ಸಮುದಾಯ ಅಂತಕ್ಕಂಥದ್ದು ಒಂದು ಸುಳ್ಳು. ಅದು ಅಪಪ್ರಚಾರ. ಅದು ಇವತ್ತಿಗೂ ಕೂಡ ನಾಗಪುರದಲ್ಲಿ OBC ಪರಿಷತ್ ಅಂತ ಇದೆ ಸರ್. ಉಪ್ರೆ ಅಂತಕ್ಕಂಥವ್ರು ಅದನ್ನ ಲೀಡ್ ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ಅನೇಕ ಶೂದ್ರ ಸಮುದಾಯಗಳು, OBC ಸಮುದಾಯಗಳು, ಹಿಂದುಳಿದ ಸಮುದಾಯಗಳು ಕೂಡ ಬೌದ್ಧ ಧರ್ಮಕ್ಕೆ ಬಂದಿದ್ದಾರೆ. ಅತಿ ಹೆಚ್ಚಿನ ಜನ ಅಸ್ಪೃಶ್ಯರು ಬಂದಿದ್ದಾರೆ, ಅತಿ ಹೆಚ್ಚಿನ ಜನ ಆದಿವಾಸಿಗಳು ಬಂದಿದ್ದಾರೆ. ಏನು ಇವತ್ತು ನಾವು SC/ST ಅಂತ ಕರಿತೀವೋ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಅನ್ಟಚಬಲ್ಸ್ ಅಂತ ಕರಿತೀವೋ, ಅವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೊತೆ ಅನೇಕ ಇತರೆ ಸಮುದಾಯಗಳು ಕೂಡ ವಿಮೋಚನೆಗಾಗಿ ಬೌದ್ಧ ಧರ್ಮಕ್ಕೆ ಬಂದಿದೆ. ಸೊ ಹಾಗಾಗಿ ಯಾವಾಗ ಮುಸ್ಲಿಂ ಗುರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪ್ರೋಚ್ ಮಾಡ್ತಾರೋ, ರಾಜ ಮಹಾರಾಜರನ್ನೂ ಒಳಗೊಂಡಂತೆ, ಮತ್ತು ಕ್ರೈಸ್ತ ಪಾದ್ರಿಗಳು ಯಾವಾಗ ಅಪ್ರೋಚ್ ಮಾಡ್ತಾರೋ, ಕೊನೆಗೆ ಸಿಖ್ ಗುರುಗಳು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಪ್ರೋಚ್ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾನಕ್ ಚಂದ್ ರತ್ತು ಅವರು ದಾಖಲಿಸಿದ್ದಾರೆ. ಈ ಮೂರು ಧರ್ಮಗಳ ಗುರುಗಳು ಅಥವಾ ಪ್ರಭಾವಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಈ ವಿಚಾರವನ್ನ ಮಂಡನೆ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೂ ಮುಖದ ಮೇಲೆ ನಾನು ನಿಮ್ಮ ಧರ್ಮವನ್ನ ಸೇರಲ್ಲ ಅಂತ ಹೇಳಿಲ್ಲ. ಎಲ್ಲರ ಸಲಹೆಗಳನ್ನ ಸಲಹೆ ರೂಪದಲ್ಲಿ ತೆಗೆದುಕೊಂಡಿದ್ದಾರೆ. ನನಗೆ ಆಲೋಚನೆ ಮಾಡಕ್ಕೆ ಸಮಯ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಯಾವುದನ್ನು ಕೂಡ ಇಲ್ಲ, ನಿಮ್ ಧರ್ಮ ಸರಿ ಇಲ್ಲ, ನಿಮ್ ಧರ್ಮಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೂ ಹೇಳಿಲ್ಲ. ಆದ್ರೆ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾಖಲೆ ಮಾಡಿದ್ದಾರೆ. ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ, ಭಾರತ ದೇಶದ ಮುಸಲ್ಮಾನರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪ್ರೋಚ್ ಮಾಡಿರೋದು, ಭಾರತ ದೇಶದ ಕ್ರೈಸ್ತರೇ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಪ್ರೋಚ್ ಮಾಡಿರೋದು, ಭಾರತ ದೇಶದ ಸಿಖ್ಖರೇ ಬಾಬಾ ಸಾಹೇಬರ ಅಪ್ರೋಚ್ ಮಾಡಿರೋದು. ಅಂದ್ರೆ ನಾನು ಭಾರತ ದೇಶದ ಮುಸಲ್ಮಾನರು, ಕ್ರೈಸ್ತರು ಮತ್ತು ಸಿಖ್ಖರು ಒಂದಾನೊಂದು ಕಾಲದ ಅಸ್ಪೃಶ್ಯರಾಗಿದ್ರು, ಒಂದಾನೊಂದು ಕಾಲದಲ್ಲಿ ಶೋಷಿತ ಸಮುದಾಯವೇ ಆಗಿದ್ರು. ಈ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಅವಮಾನಗಳನ್ನ ಸಹಿಸಲಾಗದೆ ಬಿಡುಗಡೆಗೊಂಡಂತಹ, ಬಹಳ ಬೇಗ ಎಚ್ಚೆತ್ಕೊಂಡು ಬಿಡುಗಡೆಗೊಂಡಂತವ್ರು ಅವರು. ಸೊ ನಮ್ಮಂತೆ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂಲಕ ಲಕ್ಷಾಂತರ ಜನ ಬಿಡುಗಡೆ ಹೊಂದಲಿ ಅಂತ ಹೇಳಿ ಅವ್ರನ್ನ ಅಪ್ರೋಚ್ ಮಾಡಲಾಗಿದೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಯವನ್ನ ಕೇಳ್ತಾರೆ. ನನಗೆ ಸಮಯ ಕೊಡ್ರಿ, ನನ್ನ ಇನ್ನೂ ಅಧ್ಯಯನ, ನನ್ನ ಆಲೋಚನೆ ಎಲ್ಲವನ್ನು ಕೂಡ ನಾನು ಪಕ್ವ ಆದ್ಮೇಲೆ ನಾನು ಒಂದು ನಿರ್ಧಾರವನ್ನ ತೆಗೆದುಕೊಡ್ತೀನಿ, ನಾನು ಜನಗಳ ಜೊತೆಗೆ ಚರ್ಚೆ ಮಾಡ್ಬೇಕು, ಎಲ್ಲಕ್ಕೂ ಒಂದು ಕಾಲಾವಕಾಶವನ್ನ ತೆಗೆದುಕೊಂಡು ಏನು ತಮ್ಮ ಪ್ರೌಢಾವಸ್ಥೆಯಲ್ಲಿನೇ ಯಾವ ಧಮ್ಮ ಅವ್ರನ್ನ ಪ್ರಭಾವಿತರನ್ನಾಗಿ ಮಾಡಿತ್ತೋ, ಮತ್ತು ಬುದ್ಧನ ವಿಚಾರಗಳು ಜಗತ್ತಿಗೆ ಹರಡಿದೆ, ಮತ್ತು ಭಾರತದಲ್ಲಿ ಹುಟ್ಟಿದ ಒಂದು ಧರ್ಮ ಅಥವಾ ಧಮ್ಮ ಯಾವ ಹಿಂಸೆಯೂ ಇಲ್ಲದೆ, ದಾಳಿಯೂ ಇಲ್ಲದೆ ಸರಾಗವಾಗಿ ಜಗತ್ತನ್ನ ಮುಟ್ಟಿದಂತಹ ಧಮ್ಮ ಬೌದ್ಧ ಧಮ್ಮ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅದೊಂದು ಪ್ರೌಡ್ ಫೀಲ್ ಆಗಿತ್ತು. ಭಾರತ ದೇಶದ ಒಂದು ಧರ್ಮ ಜಗತ್ತಿಗೆ ಪಸರಿಸಿದೆ ಅಂತ ಹೇಳಿದ್ರೆ, ಜಗತ್ತಿನ ಪ್ರಜ್ಞಾವಂತ ದೇಶಗಳು ಅದನ್ನ ಅನುಸರಣೆ ಮಾಡಿದೆ ಅಂತ ಹೇಳಿದ್ರೆ, ಅದರ ಮೂಲ ಭಾರತದ್ದೇ ಆಗಿರೋದು ಕೂಡ ಒಂದು ಬಹಳ ಪ್ರಮುಖವಾಗಿ ಅದನ್ನ ಹೇಳ್ತಾರೆ. ತಾವಾಗ್ಲೇ ಹೇಳಿದಾಗೆ ಹಿಂದೂ ಧರ್ಮಕ್ಕೂ ಬೌದ್ಧ ಧರ್ಮಕ್ಕೂ ಅಂದ್ರೆ, ಹಿಂದೂ ಧರ್ಮ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಅಸಮಾನತೆಯ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ. ಅದನ್ನ ಧರ್ಮ ಅನ್ನೋದ್ಕಿಂತ ಒಂದು ಅಸಮಾನತೆ ವ್ಯವಸ್ಥೆ. ಅದಕ್ಕೂ ಪೂರ್ವದಲ್ಲಿ ಇದ್ದದ್ದು ಬೌದ್ಧ ಧರ್ಮ ಅಂತ ಹೇಳ್ತಾರೆ. ಮತ್ತು ಹಿಂದೂ ಧರ್ಮದ ಹೆಸರಿದೆಯಲ್ಲ, ಅದು ನಂತರ ಬಂದದ್ದು ಅಂತ ನಮ್ಗೆ ನೆಹರೂರವರ ಡಿಸ್ಕವರಿ ಆಫ್ ಇಂಡಿಯಾದಲ್ಲೂ ಸಿಗ್ತಾ ಹೋಗುತ್ತೆ. ಅನೇಕ ಜನ ಇತಿಹಾಸ ತಜ್ಞರು ಅದನ್ನ ಬರೆದಿದ್ದಾರೆ. ಹಾಗಾಗಿ
ಹಿಂದೂ ಧರ್ಮ ಅಂತ ಕಾಯಿನಾಗಕ್ಕೆ ಮುಂಚೆಯಿಂದನೇ ಬೌದ್ಧತ್ವ ಇತ್ತು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಸರ್. ಈಗ ಮತಾಂತರ ಆದ ಮೇಲೆ ಈಗ ಸಾಮಾಜಿಕ ಸ್ಥಿತಿಗತಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಬೌದ್ಧರದ್ದು? ನಾವು ನವಬೌದ್ಧರು ಅಂತ ಹೇಳಿ ಹೇಳ್ತೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ದಲಿತರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಲ್ಲಿ ಮತಾಂತರ ಆಗಿರೋದ್ರಿಂದ ಈ ಪ್ರಶ್ನೆ ಬರುತ್ತೆ. ನವಬೌದ್ಧರ ಸಾಮಾಜಿಕ ಸ್ಥಿತಿಗತಿ ಏನಾದರೂ ಸುಧಾರಣೆ ಆಗಿದೆಯಾ? ಸರ್, ನವಬೌದ್ಧರು 2ನೇ ತಲೆಮಾರು 3ನೇ ತಲೆಮಾರಿನವರು ನಮ್ಗೆ ಮಹಾರಾಷ್ಟ್ರದಲ್ಲಿ ಸಿಗ್ತಾರೆ. ಕರ್ನಾಟಕಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಕ್ಕಿದ್ದೇ ಬಹಳ ಲೇಟ್. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಕ್ಕಿದ್ದೇ ಬಹಳ ಲೇಟ್. ತಾವು ಗಮನಿಸಿದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಳ್ಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಮಾಡೋದು 70ರ ದಶಕದಲ್ಲಿ ಒಂದು ಬಾಬಾ ಸಾಹೇಬರು ತೀರ್ಕೊಂಡದ್ದು 1956 ಅಲ್ಲಿ. ಆದ್ರೆ ನಿಜವಾಗ್ಲೂ ಕರ್ನಾಟಕದಂತ ನೆಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಟ್ರಿ ಆದದ್ದು, ಅಂದ್ರೆ ಒಂದು ವಿಚಾರವಾಗಿ, ಒಂದು ರೂಪಕವಾಗಿ ಎಂಟ್ರಿ ಆದದ್ದೇ 70ರ ದಶಕದಲ್ಲಿ. ಆ 70ರ ದಶಕದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಫೋಟೋಗೆ, ಒಂದು ಜಯಂತಿಗೆ ಸೀಮಿತವಾಗಿದ್ರು. ಯಾವಾಗ ದಾದಾ ಸಾಹೇಬ್ ಕಾನ್ಶಿರಾಮ್ಜಿ ಅವರು ಮೊಟ್ಟ ಮೊದಲನೇ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓದ್ಕೊಂಡ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇಡೀ ದೇಶಕ್ಕೆ ಒಬ್ಬ ನಿಜವಾದ ಬಾಬಾ ಸಾಹೇಬ್ ಅವ್ರನ್ನ ರೀಚ್ ಮಾಡಿಸಿದ್ದು ದಾದಾ ಸಾಹೇಬ್ ಕಾನ್ಶಿರಾಮ್ಜಿ ಅವರ ಬಹುಜನ ಚಳವಳಿ. ಅದಕ್ಕೂ ಮುಂಚಿನ ದಲಿತ ಚಳವಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಒಂದು ಆಧಾರವಾಗಿತ್ತು. ಅವರ ಹೆಸರೇ ಒಂದು ಜೈ ಭೀಮ್ ಅಂತಕ್ಕಂಥ ಪದ ಇರ್ಬೋದು, ಅಥವಾ ಹೆಸರೇ ಒಂದು ಹೋರಾಟದ ಕಿಚ್ಚನ್ನ ಹುಟ್ಟಿಸ್ತಾ ಇತ್ತು ವಿನಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಒರಿಜಿನಲ್ ಆಗಿ ನಮಗೆ ಸಿಕ್ಕದ್ದೇ ಬಹಳ ತಡವಾಗಿ ಸರ್, ಕರ್ನಾಟಕದವ್ರಿಗೆ. ಆದ್ರೆ ಮಹಾರಾಷ್ಟ್ರದ ಬಂಧುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲೇ ಇದ್ರು, ಜ್ಯೋತಿಬಾ ಫುಲೆ ಕ್ರಾಂತಿ ಮಾಡಿದ್ರು, ಶಾಹು ಮಹಾರಾಜರಲ್ಲಿ ಕ್ರಾಂತಿ ಮಾಡಿದ್ರು, ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಕ್ರಾಂತಿ ಮಾಡಿದ್ರು, ಮತ್ತು ಲಕ್ಷಾಂತರ ಜನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇರವಾಗಿ ದೀಕ್ಷೆಯನ್ನ ಕೊಟ್ರು. ಸೊ 1956 ಅಂದ್ರೆ ಇವತ್ತಿಗೆ 2026ರ ಸಂದರ್ಭಕ್ಕೆ ಇವತ್ತು ಅಲ್ಲಿ 2, 3, 4ನೇ ತಲೆಮಾರು ನವಬೌದ್ಧರಾಗಿದ್ದಾರೆ. ಸೊ ಅಲ್ಲಿ ನವಬೌದ್ಧರಾಗಿರ್ತಕ್ಕಂತಹ ಅಂಬೇಡ್ಕರ್ವಾದಿ ಸಮುದಾಯ ಏನಿದಾರೋ ಆಲೋಚನೆ ಕ್ರಮ ಇರ್ಬೋದು, ಆ ಪ್ರೌಡ್ನೆಸ್, ಎಲ್ಲ ರೀತಿಯ ಏನು ಒಂದು ಅಸಮಾನತೆಯನ್ನ ಕಳಚ್ಕೊಂಡು ಅವರು ಮೂಲ ಬೌದ್ಧರಂತೆ ಬಹಳ ಅದ್ಭುತವಾದಂತ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅಸ್ಪೃಶ್ಯತೆಯ ಸೋಂಕು ಇಲ್ಲ ಅವ್ರಿಗೆ, ಜಾತೀಯತೆಯ ಸೋಂಕು ಇಲ್ಲ ಅವ್ರಿಗೆ. ಅವರು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಿಟಿಸನ್. ನಾವು ನಮ್ಮ ಬೌದ್ಧರು ಜಪಾನ್ ಅಲ್ಲಿ ಇದ್ದಾರೆ, ಚೈನಾದಲ್ಲಿ ಇದ್ದಾರೆ, ಕೊರಿಯಾದಲ್ಲಿ ಇದ್ದಾರೆ, ಥೈಲ್ಯಾಂಡ್ ಅಲ್ಲಿ ಇದ್ದಾರೆ ಅನ್ನೋ ಲೆವೆಲ್ಗೆ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯಮಿಗಳಾಗಿ ಬೆಳೆದಿದ್ದಾರೆ. ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ. ಅವರ ಆಲೋಚನೆಯ ಕ್ರಮವೇ ಬದಲಾಗಿದೆ. ಖಂಡಿತ ಕರ್ನಾಟಕದಲ್ಲಿ ಕೂಡ ಬೆರಳೆಣಿಕೆ ಅಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದರ್ಭದಲ್ಲಿ ಅವ್ರನ್ನ ನೋಡಿದವ್ರು ಕೆಲವರು ಸಿಗ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕರ್ನಾಟಕಕ್ಕೆ ಬಂದಿದ್ರು ಅಂತ ಹೇಳಿದವ್ರು ಕೆಲವರು ಸಿಗ್ತಾರೆ. ನಾರ್ತ್ ಕರ್ನಾಟಕ ಕಂಪ್ಯಾರಿಟಿವ್ಲಿ ನಮ್ಮ ಬೆಂಗಳೂರು ಮೈಸೂರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಏನು ಬೀದರ್ ಗುಲ್ಬರ್ಗ ರೀಜನ್ ಇದೆಯಲ್ಲ ಸರ್, ಈ ಭಾಗ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಹೋಗಿರ್ತಕ್ಕಂಥ ಅಥವಾ ಮಹಾರಾಷ್ಟ್ರಕ್ಕೆ ಹತ್ತಿರದಲ್ಲಿ ಇರ್ತಕ್ಕಂಥ ಆ ಬಂಧುಗಳು ನವಬೌದ್ಧರಾಗಿ ಬಹಳ ಉನ್ನತಿಯನ್ನ ಸಾಧಿಸಿದ್ದಾರೆ. ಅವರ ಆಲೋಚನೆ ಕ್ರಮ ಬಹಳ ಇಂಪಾರ್ಟೆಂಟ್ ಆಗಿ, ಆಲೋಚನೆಯ ಕ್ರಮ ಬಹಳ ಉನ್ನತವಾಗಿದೆ ಅಂತಕ್ಕಂಥದ್ದು ಸರ್. ಈಗ ಡಾಕ್ಟರ್ ಅಂಬೇಡ್ಕರ್ ಅವರು ಮತಾಂತರ ಆಗೋದಕ್ಕಿಂತ ಮುಂಚೆ ಬೌದ್ಧರು ಇದ್ರಲ್ಲ ಭಾರತದಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ಭಾರತದಲ್ಲೆಲ್ಲ, ಅವರ ಪೀಳಿಗೆ ಇದೆಯಾ ಈಗಲೂ ಕೂಡ, ಅಥವಾ ಅದು ಹೇಗೆ ಅದು? ಸರ್, ಅವರು ಹೆಚ್ಚಿನ ಭಾಗ ನಾನು ಗಮನಿಸಿದಂಗೆ ಮಧ್ಯಪ್ರದೇಶ, ಅರುಣಾಚಲ್ ಪ್ರದೇಶದಲ್ಲಿ ನಾವು ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಿಲ್ಲ. ಮೂಲ ಬೌದ್ಧರು ಅಂತ ಹೇಳಿ ಬೌದ್ಧ ಧರ್ಮವನ್ನ ಅನುಸರಣೆ ಮಾಡ್ತಕ್ಕಂಥವ್ರು ಖಂಡಿತ ಇದ್ದಾರೆ. ಯಾಕೆಂದ್ರೆ ಒಂದಾನೊಂದು ಕಾಲಕ್ಕೆ ಇಡೀ ಭಾರತ ಬೌದ್ಧಮಯವಾಗಿದ್ದಂತ ಸಂದರ್ಭ, ಅಶೋಕರ ಸಂದರ್ಭ ಇರ್ಬೋದು ಅಥವಾ ಇಂದಿನ ಸಂದರ್ಭ ಇರ್ಬೋದು, ಇಡೀ ಭಾರತವೇ ಬೌದ್ಧಮಯವಾಗಿತ್ತು. ಹಾಗಾಗಿ ಆ ಮೂಲ ಬೌದ್ಧರು ಕೂಡ ಇನ್ನೂ ಇದ್ದಾರೆ ಸರ್. ಹೆಚ್ಚಿನ ಭಾಗ ಈ ಭಾಗದಲ್ಲಿ ನಮ್ಗೆ ಕಾಣಸಿಗೋದಿಲ್ಲ. ನಮ್ಗೆ ಅರುಣಾಚಲ್ ಪ್ರದೇಶ, ಮಧ್ಯಪ್ರದೇಶ ಈ ಭಾಗದಲ್ಲಿ ಹೆಚ್ಚಿನ ಮೂಲ ಬೌದ್ಧರ ಸಂಖ್ಯೆ ಸಿಗ್ತಾ ಹೋಗುತ್ತೆ. ಬಟ್ ಜನಸಂಖ್ಯೆ ವಾರು ಹೋಲಿಕೆ ಮಾಡ್ಕೊಂಡ್ರೆ ಅತ್ಯಂತ ಕಡಿಮೆ ಬೌದ್ಧರು ಇದ್ದಾರೆ. ಈಗ ಈ ಮತಾಂತರ ಆದ ನಂತರ ಬಹಳ ಮುಖ್ಯವಾಗಿ ದಲಿತ ಬೌದ್ಧರಿಗಿರುವಂತಹ ಮೀಸಲಾತಿಯ ಸೌಲಭ್ಯ, ಇದನ್ನ ನೀವು ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಿ? ಈಗ ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿ ಘನೀಭೂತವಾಗಿತ್ತು. ಅಲ್ಲಿ ದಲಿತರು, ಪರಿಶಿಷ್ಟ ಜಾತಿ, ಅದರಲ್ಲಿ 101 ಪಂಗಡಗಳು, ಅದೇ ರೀತಿ ಪರಿಶಿಷ್ಟ ವರ್ಗ, ಈ ತರದ್ದೆಲ್ಲ ಇತ್ತು. ಅಲ್ಲಿ ಸಾಮಾಜಿಕವಾಗಿ ಅಂದ್ರೆ ಸಾಂಸ್ಥಿಕವಾಗಿ ಅದು ವಿಭಜನೆ ಆಗಿರುವಂತಹದ್ದು. ನೀವು ಹೇಳಿದ ಹಾಗೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಈ ತರದ್ದು. ಆದ್ರೆ ಬೌದ್ಧ ಧರ್ಮಕ್ಕೆ ಬಂದ ನಂತರ ಈ ಮೀಸಲಾತಿಯನ್ನ ಸಮರ್ಥಿಸುವಂತ ಅಂಶಗಳು ನಿಮ್ಗೆ ಏನ್ ಕಂಡು ಬರ್ತಾ ಇದೆ? ಮೀಸಲಾತಿ ಕಂಟಿನ್ಯೂ ಆಗ್ಬೇಕು ಅಂತ ಹೇಳಿ ಹೇಳ್ತೀವಲ್ಲ ನಾವು, ಯಾಕೆ ಅದು? ಸರ್, ಸಮರ್ಥನೆ ಅನ್ನೋದಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಬೌದ್ಧ ಧರ್ಮಕ್ಕೆ ನಾನು ಹೋಗ್ತೀನಿ ಅಂದ್ರೋ
ಆವಾಗ್ಲೇನೆ ಒಂದು ಚರ್ಚೆ ಶುರು ಆಗುತ್ತೆ. ಎಲ್ಲಿ ಹೆಚ್ಚು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅನುಸರಣೆ ಮಾಡ್ಬಿಡ್ತಾರೋ ಅಂತ ಹೇಳಿ. ಇವತ್ತು ಏನ್ ಚರ್ಚೆ ನಡೀತಾ ಇದೆಯೋ ಅದು 1956 ಅಲ್ಲಿ ಆಗಿತ್ತು. ಏನು ಅಂದ್ರೆ, ನೀವು ಬೌದ್ಧ ಧರ್ಮಕ್ಕೆ ಹೋದ್ರೆ ನಿಮ್ಮ ಮೀಸಲಾತಿ ಹೊರಟೋಗುತ್ತೆ, ನಿಮ್ಗೆ ಯಾವುದೇ ಸಾಂವಿಧಾನಿಕವಾದಂತಹ ಹಕ್ಕು ಅವಕಾಶಗಳು ಸಿಗೋದಿಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಧಮ್ಮ ಸ್ವೀಕಾರದ ಸಂದರ್ಭದಲ್ಲಿನೇ ಈ ತರದೊಂದು ಚರ್ಚೆಗಳು ಇಡೀ ಭಾರತ ದೇಶದಲ್ಲಿ ಹುಟ್ಟಾಕಿರ್ತಾರೆ. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಗಪುರದ ಭಾಷಣದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ದಾರೆ. ಅದೇನು ಅಂದ್ರೆ, ಬೌದ್ಧ ಧರ್ಮಕ್ಕೆ ಮರಳ್ತಾ ಇರ್ತಕ್ಕಂಥದ್ದು ನಾನು ಅಥವಾ ನಾವೆಲ್ಲರೂ ಒಂದು ಶಾಶ್ವತವಾದಂತ ವಿಮೋಚನೆಗೆ. ನಮಗೆ ಅನ್ನ ಅಂತಕ್ಕಂಥದ್ದು ಬಹಳ ಮುಖ್ಯ, ಅಂದ್ರೆ ದೇಹ ಅನ್ನೋದು ಮುಖ್ಯ, ಆದ್ರೆ ಮನಸ್ಸು ಬಹಳ ಅದಕ್ಕಿಂತ ಮುಖ್ಯ. ಅಂದ್ರೆ ಒಂದು ಮೀಸಲಾತಿ ಅಥವಾ ಮತ್ತೊಂದು ಸವಲತ್ತು ಸಲಕರಣೆ ಇದೆಲ್ಲ ಅನ್ನಕ್ಕೆ ಸಂಬಂಧಪಟ್ಟದ್ದು, ಅದು ಅನುಕೂಲಕ್ಕೆ ಸಂಬಂಧಪಟ್ಟದ್ದು, ಆದ್ರೆ ವಿಮೋಚನೆಯನ್ನ ಕೊಡೋದಿಲ್ಲ. ಆದ್ರೆ ನಿಮಗೆ ಒಂದು ಕಡೆ ವಿಮೋಚನೆನೂ ಆಗುವಂತೆ, ಮತ್ತೊಂದು ಕಡೆ ನಿಮಗೆ ಯಾವ ರೀತಿಯ ಸಾಂವಿಧಾನಿಕ ಹಕ್ಕು ಅವಕಾಶಗಳು ನಿಮ್ಗೆ ಮೊಟಕಾಗದಂತೆ ನೋಡ್ಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಅದು ನನ್ನ ಜೇಬಲ್ಲಿದೆ. ಯಾಕೆಂದ್ರೆ ಅದನ್ನ ಕೊಡಿಸಿದಂತ ನನಗೆ ಅದನ್ನ ಉಳಿಸೋದು ನನಗೆ ಗೊತ್ತಿದೆ. ಹಾಗಾಗಿ ನೀವು ಯಾವುದೇ ಅನುಮಾನ ಇಟ್ಕೊಳ್ಳದೆ ಬುದ್ಧರ ಕಡೆಗೆ ಬನ್ನಿ. ಇದು ಮತಾಂತರವಲ್ಲ, ಇದು ಮರಳಿ ಮನೆಗೆ ಹೋಗ್ತಾ ಇದೀವಿ. ನಾವು ಬೀದಿಯಲ್ಲಿ ನಿಂತಿದ್ದ ಸಮುದಾಯ ಬೇರೆ ಯವರ ಮನೆಯ ಮುಂದಿನ ಬೀದಿಯಲ್ಲಿ ನಿಂತಿದ್ದಂತ ಸಮುದಾಯವನ್ನ ತಮ್ಮದೇ ಮನೆಗೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡ್ತಾರೆ. ದಿಸ್ ಇಸ್ ನಾಟ್ ಕನ್ವರ್ಷನ್, ದಿಸ್ ಇಸ್ ರಿವರ್ಷನ್. ಇದು ಮರಳಿ ಮನೆಗೆ ಹೋಗ್ತಾ ಇದೀವಿ. ಹಾಗಾಗಿ ನಿಮ್ಮ ಮೀಸಲಾತಿಗೆ ಅಥವಾ ಇನ್ನಿತರ ಯಾವುದೇ ಸೌಲಭ್ಯಕ್ಕೆ ಧಕ್ಕೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳೋಕೆ ನನಗೆ ಗೊತ್ತಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಯಾವುದರ ಆಧಾರದ ಮೇಲೆ ಹೇಳ್ತಾರೆ ಅಂದ್ರೆ ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗ್ಲೇ, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅರ್ಪಣೆ ಮಾಡಿದಾಗ್ಲೇನೆ 1950ರಲ್ಲೇನೆ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಮುದಾಯಗಳಿಗೆ ಮೀಸಲಾತಿ ಅಂತಕ್ಕಂಥದ್ದು ಹಿಂದೂ ಧರ್ಮದಲ್ಲಿ ಜಾತಿಗಳ ಪಟ್ಟಿ, ಸಿಖ್ ಧರ್ಮದಲ್ಲಿ ಜಾತಿಗಳ ಪಟ್ಟಿ, ಹಿಂದೂ ಧರ್ಮದ ಜಾತಿಗಳಲ್ಲಿ ಪಟ್ಟಿಗಳಲ್ಲಿ ಇರ್ತಕ್ಕಂಥವ್ರು ಮತ್ತು ಸಿಖ್ ಧರ್ಮದ ಜಾತಿ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಆಸ್ ಇಟ್ ಇಸ್ ಮೀಸಲಾತಿ ಅಂತಕ್ಕಂಥದ್ದು ಮುಂದುವರಿತದೆ ಅಂತ. ಯಾಕಂದ್ರೆ ಈ ಮೀಸಲಾತಿ 1935ರಲ್ಲೇ ಬಂತು ಸರ್. ಇಂಡಿಯನ್ ಆಕ್ಟ್ ಅಂತ ಏನು ಭಾರತದ ಕಾಯ್ದೆ ಬಂತೋ ಅದು 1935ರಲ್ಲೇ ಬಂತು. 50ರಿಂದ ಶುರುವಾಗಿರ್ತಕ್ಕಂಥದ್ದಲ್ಲ. ಆ 1935ರಲ್ಲಿ ಬಂದಂತ ಆಕ್ಟ್ಗೆ ಮೂಲ ಏನು ಅಂದ್ರೆ, 1911ರಲ್ಲಿ ಬ್ರಿಟಿಷರು ಮಾಡಿದಂತ ಜನಗಣತಿ, ಏನು ಮುಸ್ಲಿಂ ಲೀಗ್ನ ಆಗಾ ಖಾನ್ ಅವರು ಕೊಟ್ಟಂತಹ ಒಂದು ಮೆಮೊರಂಡಮ್ನ ಆಧಾರದ ಮೇಲೆ 1909ರಲ್ಲಿ ಆಗಾ ಖಾನ್ ಅವರು ಒಂದು ಮೆಮೊರಂಡಮ್ ಕೊಡ್ತಾರೆ. ಇಲ್ಲಿ ಹಿಂದೂಗಳು ಯಾರು, ಹಿಂದೂಗಳಲ್ಲದವರು ಯಾರು ಅಂತ ನೀವು ಪತ್ತೆ ಹಚ್ಚಬೇಕು ಅಂತ ಹೇಳಿ. ಸೊ ಬ್ರಿಟಿಷರು 1911ರಲ್ಲಿ ಆ ಒಂದು ಜನಗಣತಿಯನ್ನ ಮಾಡಿ ಭಾರತ ದೇಶದ 429 ಜಾತಿಗಳನ್ನ ಹಿಂದೂಗಳಲ್ಲ ಅಂತ ಗುರುತಿಸ್ತಾರೆ. ಅಂದ್ರೆ ಅವ್ರು ಯಾರು ಅಂದ್ರೆ ಅವ್ರು ಮೂಲತಃ ಬೌದ್ಧರೇ, ಬಟ್ ಆಗ ಬೌದ್ಧರು ಅಂತಕ್ಕಂಥ ಅಸ್ಮಿತೆ ಅವ್ರಿಗೆ ಇರ್ಲಿಲ್ಲ. ಬಟ್ ಇವರು ಹಿಂದೂಗಳಲ್ಲ ಅಂತ 10 ಮಾನದಂಡಗಳನ್ನ ಇಟ್ಟುಕೊಂಡು 429 ಜಾತಿಗಳನ್ನ ಏನು ಗುರುತಿಸ್ತಾರೋ ಅವರೇ ಮುಂದಿನ ದಿನಗಳಲ್ಲಿ ಅಸ್ಪೃಶ್ಯರು, ಆದಿವಾಸಿಗಳು, ಏನು ಅಲೆಮಾರಿಗಳು, ನಿಸರ್ಗೋಪಾಸಕರು ಅಂತ ಆಮೇಲೆ ಅದಕ್ಕೆ ಹೆಸರುಗಳು ಬರ್ತಾ ಹೋಗುತ್ತೆ. 429 ಜಾತಿಗಳೇ ಇವತ್ತಿನ SC STಗಳು. ಅಂದ್ರೆ ನಮ್ಮನ್ನ SC ST ಅಂತ ಕರೆದದ್ದೇ ನಾವು ಬೌದ್ಧರು ಅಂತ. SC STಗಳೇ ಬೌದ್ಧರು. ಇನ್ನು ಹಿಂದಕ್ಕೆ ಹೋದ್ರೆ ಇವತ್ತಿನ OBC ಸಮುದಾಯಗಳು ಕೂಡ ಬೌದ್ಧತ್ವವನ್ನು ಅನುಸರಣೆ ಮಾಡ್ತಾ ಇದ್ದವ್ರೆ. ಆದ್ರೆ ಮನುಸ್ಮೃತಿಯ ನಂತರ ಮನುಸ್ಮೃತಿಯ ಜಾತಿ ವ್ಯವಸ್ಥೆಗೆ ಒಂದು ರಾಜಿ ಮಾಡ್ಕೊಂಡಂತ ಸಮುದಾಯಗಳನ್ನ ಶೂದ್ರರು ಅಂತ ಮಾಡ್ಲಾಯ್ತು. ರಾಜಿ ಆಗದ ಸಮುದಾಯ ಅಸ್ಪೃಶ್ಯರಾಗಿ, ಅಲೆಮಾರಿಗಳಾಗಿ, ಆದಿವಾಸಿಗಳಾಗಿ ಅವರು ಕಾಡು, ಮೇಡು, ಊರು, ಕೇರಿ, ಬೆಟ್ಟ ಅಂತ ಜಾಗವನ್ನ ನೋಡ್ಕೊಂಡ್ರು. ಅಂದ್ರೆ 429 ಜಾತಿಗಳು ಹಿಂದೂಗಳಲ್ಲ ಅಂತ ಬ್ರಿಟಿಷರು ಗುರುತಿಸಿದ್ರು. ಅಂದ್ರೆ ಯಾರವ್ರು ಅಂದ್ರೆ ಬೌದ್ಧ ಧರ್ಮವನ್ನು ಅನುಸರಣೆ ಮಾಡ್ತಿದ್ದವ್ರು. ಅವರು ಬೌದ್ಧ ಧರ್ಮವನ್ನು ಅನುಸರಣೆ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ಊರಿಂದ ಆಚೆ ಇದ್ರು. ಆ ಕಾರಣಕ್ಕೆ ಅವರು ಕಾಡು ಸೇರ್ಕೊಂಡ್ರು. ಸೊ ಹಾಗಾಗಿ ಮುಗಿಸ್ತೀನಿ ಸರ್, ಒಂದೇ ನಿಮಿಷ. ಹಾಗಾಗಿ ತಾವೇನು ಪ್ರಶ್ನೆಯನ್ನ ಕೇಳಿದ್ರಿ ಅದಕ್ಕೆ ಉತ್ತರ ಏನು ಅಂದ್ರೆ, ಮೀಸಲಾತಿ ಅಂತಕ್ಕಂಥದ್ದು 1935ರಲ್ಲೇ ಇತ್ತು. ಅದು 50ಕ್ಕೆ ಕಂಟಿನ್ಯೂ ಆಗಿತ್ತು. ಬಟ್ ಹೊಸದಾಗಿ 56ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಹೋದಾಗ ಹಿಂದೂ ಧರ್ಮದ ಜಾತಿ ಪಟ್ಟಿಗಳಿಗೆ ಮೀಸಲಾತಿ ಇರುವಂತೆ, ಸಿಖ್ ಧರ್ಮದ ಜಾತಿ ಪಟ್ಟಿಗಳಿಗೆ ಮೀಸಲಾತಿ ಇರುವಂತೆ, ಬೌದ್ಧ ಧರ್ಮದ ಅಡಿಲ್ ಬರ್ತಕ್ಕಂಥ ಜಾತಿಗಳಿಗೂ ಮೀಸಲಾತಿ ಅನ್ವಯ ಆಗುತ್ತೆ. 1950 ಆಕ್ಟ್ ಪ್ರಕಾರ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸ್ಪಷ್ಟತೆ ಇತ್ತು. ಆ ಧೈರ್ಯದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಆದ್ರೆ ದುರದೃಷ್ಟ, ನಾವು ಅವರು ಡಿಕ್ಲೇರ್ ಮಾಡಿಕೊಂಡಂತ 3 ತಿಂಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವು ಕಳ್ಕೊಳ್ತೀವಿ ದೈಹಿಕವಾಗಿ. ಏನು ಅಕ್ಟೋಬರ್ 14 ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು, ಯಾವುದೇ ರೀತಿ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಕಾನೂನಿನ ಬಿಗಿಗೊಳಿಸ್ತೀನಿ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ ಕೇವಲ 3 ತಿಂಗಳಿಗೆ ತೀರ್ಕೊಂಡ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಮಾಡಿದ ಹೋರಾಟದಿಂದ 1990ರಲ್ಲಿ ಒಂದು ಅಮೆಂಡ್ಮೆಂಟ್ ಆಗುತ್ತೆ, ಸಂವಿಧಾನಕ್ಕೆ ತಿದ್ದುಪಡಿ ಆಗುತ್ತೆ. ಅದರ ಪ್ರಕಾರ
ಹಿಂದೂ ಧರ್ಮದ ಜಾತಿಗಳು, ಸಿಖ್ ಧರ್ಮದ ಜಾತಿಗಳು ಮತ್ತು ಬೌದ್ಧ ಧರ್ಮದ ಜಾತಿಗಳಿಗೂ ಕೂಡ ಮೀಸಲಾತಿ ಅಥವಾ ಇನ್ನಿತರ ಸಾಂವಿಧಾನಿಕ ಸೌಲಭ್ಯ ಮುಂದುವರಿಯುತ್ತದೆ ಅಂತಕ್ಕಂಥದ್ದಾಗಿದೆ ಸರ್. ಇದು ಆಧಾರ, ಇದು ಸಮರ್ಥನೆ ಅನ್ನೋದಕ್ಕಿಂತ ಇದು ಆಧಾರ. ಎಸ್, ಬೌದ್ಧ ಧರ್ಮದ ಜಾತಿಗಳು ಅನ್ನುವಂತಹ ಒಂದು ಪದವನ್ನು ನೀವು ಪ್ರಯೋಗ ಮಾಡ್ತೀವಿ. ವಿಮೋಚನೆ ಅಂದಿರೋದು ಜಾತಿ ಪದ್ಧತಿಯಿಂದ ವಿಮೋಚನೆ. ಆಮೇಲೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಮೀಸಲಾತಿಯ ತತ್ವ ಬಂದಾಗ ಅಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಪ್ರಾತಿನಿಧಿಕವಾಗಿ ಅಂದ್ರೆ ಸರ್ಕಾರಿ ನೌಕರಿಗಳಲ್ಲಿ ಪ್ರಾತಿನಿಧ್ಯಕ್ಕೆ ಸಂಬಂಧಿಸಿ ಹಿಂದುಳಿದವರು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಸೊ ಇದೊಂದು ವೈರುಧ್ಯ ಅಂತ ಅನ್ಸೋದಿಲ್ವ ನಿಮಗೆ ಬೌದ್ಧ ಧರ್ಮದ ಜಾತಿಗಳವರಿಗೆ ಅಂತ ಹೇಳ್ಬಿಟ್ಟು ಹೇಳುವಾಗ? ಸರ್, ಇದು ವೈರುಧ್ಯ ಅಂದ್ರೆ ಬೌದ್ಧ ಧರ್ಮಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ಮಧ್ಯದಲ್ಲಿ ನಮ್ಮನ್ನ 2000 ವರ್ಷಗಳ ಕಾಲ ಕತ್ಲೆಯಲ್ಲಿ ಹಾಕಿದ್ದಾರೆ. ನಮಗೆ ಸಂಪೂರ್ಣವಾಗಿ ನಾವು ಬೌದ್ಧ ಧರ್ಮವನ್ನು ಅನುಸರಣೆ ಮಾಡೋದೇ ನಮ್ಮ ಮೊದಲನೇ ಆದ್ಯತೆ. ಆದರೆ ಬೌದ್ಧ ಧರ್ಮಕ್ಕೆ ಹೋಗಿ ಈಗ ತುಂಬಾ ಜನ ಆ ತರದವ್ರು ಇದ್ದಾರೆ ಸರ್. ತುಂಬಾ ಜನ ಕರ್ನಾಟಕದಲ್ಲಿನೇ ಸಾವಿರಾರು ಜನ ತಮ್ಮ ಜಾತಿಗಳನ್ನ ಎಲ್ಲೂ ಮೆನ್ಷನ್ ಮಾಡ್ಕೊಳ್ಳದೆ ತಮ್ಮ ಧರ್ಮ ಅಂದ್ರೆ ಅದು ಬೌದ್ಧ ಧರ್ಮ, ಜಾತಿಯು ಬೌದ್ಧ ಧರ್ಮ, ಉಪಜಾತಿಯು ಬೌದ್ಧ ಧರ್ಮ ಅಂತ ಹೇಳ್ಕೊಳ್ತಕ್ಕಂಥ ಸಾವಿರಾರು ಜನ ಕರ್ನಾಟಕದಲ್ಲಿ ಸಿಗ್ತಾರೆ. ಆ ಪ್ರಜ್ಞೆ ಇದೆ ಅವ್ರಿಗೆ. ಆ ತರದ ಯಾವುದೇ ಒಂದು ಆರ್ಥಿಕವಾದಂತ ಸವಲತ್ತುಗಳು ನಮ್ಗೆ ಬೇಕಾಗಿಲ್ಲ, ಮೀಸಲಾತಿ ಸವಲತ್ತುಗಳು ನಮ್ಗೆ ಬೇಕಾಗಿಲ್ಲ, ನಾವು ಸ್ವತಂತ್ರವಾಗಿ ಈ ರೀತಿಯಲ್ಲಿ ಬದುಕ್ತೀವಿ ಅಂತಕ್ಕಂಥದ್ದಿದ್ದಾರೆ. ನಾನು ಕೂಡ ಆ ಪಂಥದಲ್ಲಿ ಸೇರಿದವನೇ. ಆದರೆ ತುಂಬಾ ಜನ ಈ ಮೀಸಲಾತಿಯನ್ನ ಮೊದಲನೇ ತಲೆಮಾರು ಕೂಡ ಅನುಭವಿಸದೇ ಇರತಕ್ಕಂಥವ್ರು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಅವ್ರಿಗೆ ಅನ್ನವೂ ಕೂಡ ಇಂಪಾರ್ಟೆಂಟ್ ಇದೆ. ಬೌದ್ಧ ಧರ್ಮ ಅಲ್ಟಿಮೇಟ್, ಅಲ್ಲಿ ಜಾತಿ ಇಲ್ಲ ಅಂತಕ್ಕಂಥದ್ದನ್ನ ಒಪ್ಕೋತೀನಿ. ಆಮೇಲೆ ಜಾತಿ ಇದೆ ಅನ್ನೋದಕ್ಕೂ ಜಾತಿಯ ವ್ಯವಸ್ಥೆಯನ್ನ ಆಚರಣೆ ಮಾಡೋದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇದೆ ಸರ್. ಅನಿವಾರ್ಯವಾಗಿ ನಮ್ಮನ್ನ ಜಾತಿಗಳಾಗಿ ಮಾಡ್ಬಿಟ್ಟಿದ್ದಾರೆ, 6000 ಜಾತಿಗಳನ್ನಾಗಿ ಭಾರತದಲ್ಲಿ ಮಾಡ್ಬಿಟ್ಟಿದ್ದಾರೆ. ಬಟ್ ಬೌದ್ಧ ಧರ್ಮದಲ್ಲಿ ಖಂಡಿತ ಜಾತಿ ಇಲ್ಲ. ಬಟ್ ಇಲ್ಲಿ ವೈರುಧ್ಯ ಯಾಕಲ್ಲ ಅಂತ ಹೇಳಿದ್ರೆ, ಒಂದಷ್ಟು ಮೊದಲನೇ ತಲೆಮಾರು ಕೂಡ ಇನ್ನು ಮೀಸಲಾತಿಯನ್ನ ಪಡ್ಕೊಳಕ್ ಆಗದೆ ಇರ್ತಕ್ಕಂಥವ್ರು ನಮಗೆ SC ಶೆಡ್ಯೂಲ್ಡ್ ಕ್ಯಾಸ್ಟ್. ಆಮೇಲೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನೋದು ಎಗೈನ್ ಜಾತಿನೇ ಅಲ್ಲ ಸರ್. ನಮಗೆ ನಾನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಶೆಡ್ಯೂಲ್ ಅನ್ನೋದು ಒಂದು ಪಟ್ಟಿ, ಅದು ಜಾತಿಗಳ ಪಟ್ಟಿ. ಯಾಕೆ ನಮ್ಮನ್ನ ಜಾತಿಗಳ ಪಟ್ಟಿಯಲ್ಲಿ ಸೇರಿಸಿದ್ರು ಅಂದ್ರೆ ನಾವು ಬೌದ್ಧರು ಅನ್ನೋ ಕಾರಣಕ್ಕೆ ಆ ಜಾತಿಗಳ ಪಟ್ಟಿಯಲ್ಲಿ ಸೇರಿಸಿದ್ರು. ಇದು ತುಂಬಾ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಬೌದ್ಧ ಧರ್ಮದಲ್ಲಿ ಜಾತಿ ಇಲ್ಲ, ಬೌದ್ಧ ಧರ್ಮದಲ್ಲಿ ಜಾತಿಯ ಅನುಸರಣೆ ಇಲ್ಲ, ಬೌದ್ಧ ಧರ್ಮದಲ್ಲಿ ಜಾತಿಯ ಮೇಲು ಕೀಳು ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಇದು ಬಹಳ ಸ್ಪಷ್ಟ ಇದು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಏನಿತ್ತು, ಬೌದ್ಧ ಧರ್ಮಕ್ಕೆ ಈ ಶೋಷಿತ ಸಮುದಾಯಗಳನ್ನ ಕರ್ಕೊಂಡು ಹೋಗ್ಬೇಕು ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾಟ್ ಓನ್ಲಿ ಶೋಷಿತ ಸಮುದಾಯ, ಇಡೀ ಜಗತ್ತು ಬುದ್ಧನ ಕಡೆಗೆ ನಡಿಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಭಾರತ ದೇಶದಲ್ಲಿ ಮುಂದೊಂದು ದಿನ ಅನಿವಾರ್ಯವಾಗಿ ಬ್ರಾಹ್ಮಣ ಸಮುದಾಯವೂ ಕೂಡ ಬುದ್ಧತ್ವವನ್ನು ಅನುಸರಣೆ ಮಾಡುವಂತ ದಿನಗಳು ಬರ್ತವೆ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಶಾಂತಿ, ಪ್ರೀತಿ, ಕರುಣೆ, ಮಮತೆ, ಮೈತ್ರಿ, ಸಮಾನತೆ, ನ್ಯಾಯ ಇದೇ ಇಷ್ಟ ಆಗೋದು. ಆದ್ರೆ ಅನಿವಾರ್ಯವಾಗಿ ಅವರು ಜಾತಿ ಧರ್ಮವನ್ನು ಅನುಸರಣೆ ಮಾಡ್ತಾ ಇರ್ಬೋದು. ಮುಂದಿನ ದಿನಗಳಲ್ಲಿ ಬ್ರಾಹ್ಮಣರು ಕೂಡ ಬೌದ್ಧ ಧರ್ಮವನ್ನ ಒಪ್ಕೊಳ್ಳುವಂತಹ ದಿನ ಬರುತ್ತೆ. ಅಂದ್ರೆ ಅಂತದೊಂದು ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದ್ರ ಮೂಲಕ ಜಾತಿ ಅಂತಕ್ಕಂಥದನ್ನ ಧರ್ಮದಲ್ಲಿ ತರಬೇಕು ಅಂತಕ್ಕಂಥದ್ದು ಯಾರಿಗೂ ಅದಿಲ್ಲ ಸರ್. ಅದು ಆದ್ರೆ ಕೆಲವರಿಗೆ ಬೌದ್ಧ ಧರ್ಮವನ್ನು ಅನುಸರಣೆ ಮಾಡ್ತೀವಿ, ಬಟ್ ನನಗೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೇ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಪ್ರಾತಿನಿಧ್ಯ ಏನಿದೆಯೋ ಅದನ್ನು ಕೂಡ ನಾನು ಕ್ಲೈಮ್ ಮಾಡಕ್ಕೆ ನನಗೆ ಅಗತ್ಯ ಇದೆ ಎಂದಾಗ ಅದಕ್ಕೂ ಸಂವಿಧಾನ ಅವಕಾಶವನ್ನ ಮಾಡಿಕೊಟ್ಟಿದೆ. ಆದ್ರೆ ಬೌದ್ಧ ಧರ್ಮದಲ್ಲಿ ಜಾತಿ ಇಲ್ಲ, ಜಾತಿ ಆಚರಣೆ ಇಲ್ಲ. ಎಸ್ ಈಗ ಪ್ರಾಕ್ಟೀಸಿಂಗ್ ರಿಲಿಜನ್ ಅಂತ ನಮಗೆ ಯಾಕೆ ಅನಿಸ್ತಾ ಇಲ್ಲ ಬೌದ್ಧ ಧರ್ಮ? ಯಾಕಂತ ಹೇಳಿದ್ರೆ ಕರ್ನಾಟಕದ ಒಂದು ಕೇಸನ್ನು ನಾವು ತಗೊಂಡ್ರೆ, ಕರ್ನಾಟಕದಲ್ಲಿ ಬಹಳ ಕಡೆ ಬಹಳ ವರ್ಷಗಳಿಂದ ಸಾಮೂಹಿಕ ಮತಾಂತರ ಆಗಿರೋ ಪ್ರಕರಣಗಳೆಲ್ಲ ಇದೆ. ಬೌದ್ಧ ಧರ್ಮಕ್ಕೆ ಸೇರ್ಪಡೆ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಆಗಿ ಅನೌನ್ಸ್ ಮಾಡ್ಕೊಂಡಿಲ್ಲದೆ ಆಗಿರೋದಿದೆ. ಆದ್ರೆ ಅವರ ಜೀವನ ಶೈಲಿಯನ್ನು ನೋಡಿದ್ರೆ ಅವರು ಬೌದ್ಧರಾಗಿರೋದು ಕಾಣಿಸ್ತಾ ಇಲ್ಲ. ಮತ್ತೆ ಹಳೆಯ ಪದ್ಧತಿಗಳನ್ನೇ, ಪರಂಪರೆಯ ಕೆಲವು ಇದನ್ನೆಲ್ಲ ಆಚರಣೆಗಳನ್ನೆಲ್ಲ ಮಾಡ್ತಾ ಬರ್ತಾ ಇರೋದು ಕಾಣಿಸ್ತಾ ಇದೆ. ಅಂದ್ರೆ ವೆದರ್ ದಿಸ್ ಬುದ್ಧಿಸಮ್ ಇಸ್ ಅದೇನೋ ಪ್ರಾಕ್ಟೀಸಿಂಗ್ ರಿಲಿಜನ್ ಅಲ್ಲ ಅನ್ನೋ ತರದ್ದು ಏನಾದ್ರು ನಿಮ್ಗೆ ಅನಿಸ್ತಾ ಇದೆ ನಿಮಗೆ? ಸರ್, ಇದು ಬುದ್ಧಿಸಂ ಪ್ರಾಕ್ಟೀಸ್ ಅಂದ್ರೆ ಅದು ಆಲೋಚನೆ ಕ್ರಮ. ಬುದ್ಧಿಸಂ ಅಂದ್ರೆ ಒಂದು ಆಲೋಚನೆಯ ಕ್ರಮ, ಹೇಗೆ ನಾವು ಆಲೋಚನೆ ಮಾಡ್ಬೇಕು, ಹೇಗೆ ಬದುಕಬೇಕು ಅಂತಕ್ಕಂಥದ್ದು. ರಿಚುವಲ್ಸ್ ಅಂತ ಬಂದಾಗ ಖಂಡಿತ ಬಾಬಾ ಸಾಹೇಬರ ಮೂಲಕ, ಅಂದ್ರೆ ಬಾಬಾ ಸಾಹೇಬರ ವಿಚಾರಗಳ ಮೂಲಕ ನಾವು ಬುದ್ಧನನ್ನ ಕಂಡಿರೋದ್ರು ಅನೇಕ ಜನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ ಸರ್. ಬುದ್ಧಿಸಮ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಈಗ ಬುದ್ಧಿಸಮ್ ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಏನು ಪಂಚಶೀಲಗಳ ಪಾಲನೆ, ನಾವು ಪಂಚಶೀಲ ಅಂತ ಕರಿತೀವಿ. ಪಂಚಶೀಲದಲ್ಲಿ ಯಾರಿಗೂ ನೋವು ಉಂಟಾಗದಂತೆ ಬದುಕಬೇಕು. ಅದನ್ನ ಪಾಣಾತಿಪಾತ ವೀರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದ್ರೆ ಎಷ್ಟೋ ಜನ ಪ್ರಾಣಿಗಳನ್ನ ಕೊಲ್ಲಬಾರದು ಅಂತ ಅದನ್ನ ಮಿಸ್ಇಂಟರ್ಪ್ರಿಟ್ ಮಾಡಿದ್ದಾರೆ. ಅದು ಪ್ರಾಣ ಹಿಂಸೆ. ಪ್ರಾಣ ಹಿಂಸೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ದೈಹಿಕವಾಗಿ, ಮಾನಸಿಕವಾಗಿ
ಯಾವುದೇ ಜೀವಿಗೆ ಹಿಂಸೆ ಕೊಡ್ತಕ್ಕಂಥದ್ದನ್ನ ಮಾಡಬಾರ್ದು ಅಂತಕ್ಕಂಥದ್ದು. ಅದು ನೀನು ಜಾತಿ ಕೀಳು ನೀನು ದೂರ ನಿಂತ್ಕೋ ಅಂತಕ್ಕಂಥದ್ದು ಕೂಡ ಪ್ರಾಣ ಹಿಂಸೆನೆ. ನೀನು ಬಡವ ನೀನ್ ದೂರ ನಿಂತ್ಕೊ ಅನ್ನೋದು ಪ್ರಾಣ ಹಿಂಸೆನೆ. ಅಂದ್ರೆ ಪ್ರಾಣ ಹಿಂಸೆ ಅನ್ನೋದು ಮಾನಸಿಕ ಮತ್ತು ದೈಹಿಕವಾಗಿ ಯಾರನ್ನು ಕೂಡ ನೀನು ನೋಯಿಸ್ಬೇಡ ಅಂತಕ್ಕಂಥದ್ದು ಪಂಚಶೀಲದಲ್ಲಿ ಮೊದಲನೇದು. ಬುದ್ಧತ್ವವನ್ನು ಒಪ್ಕೊಂಡಿರ್ತಕ್ಕಂಥವ್ರು ಅದನ್ನ ಅನುಸರಣೆ ಮಾಡ್ತಾ ಇದ್ದಾರೆ ಸರ್. ಈಗ ನೋಡು, ಏನು ಪ್ರತಿ ಭಾನುವಾರ ಮಹಾಬೋಧಿ ಸೊಸೈಟಿ ಇದೆ, ಪ್ರತಿ ಭಾನುವಾರ ನಾಗಸೇನ ಬುದ್ಧ ವಿಹಾರ ಇದೆ, ಪ್ರತಿ ಭಾನುವಾರ ನಮ್ಮ ಸ್ಫೂರ್ತಿಧಾಮ ಇದೆ. ಈ ರೀತಿ ಬೆಂಗಳೂರಲ್ಲಿ ಒಂದಷ್ಟು ಬುದ್ಧ ವಿಹಾರಗಳಿದೆ, ಮೈಸೂರಲ್ಲಿದೆ. ಇವತ್ತು ನಿಮಗೆ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ, ತಾಲೂಕುಗಳಲ್ಲೂ ಕೂಡ ಮತ್ತು ಎಷ್ಟೋ ಗ್ರಾಮಗಳಲ್ಲಿಯೂ ಕೂಡ ಇವತ್ತು ಗ್ರಂಥಾಲಯ ಮತ್ತು ಬುದ್ಧ ವಿಹಾರಗಳು ಬಂದಿದೆ. ಅಲ್ಲಿ ಪ್ರಾಕ್ಟೀಸ್ ನಡೀತಾ ಇದೆ. ಬೌದ್ಧ ಬಿಕ್ಕುಗಳು ಏನು ಧಮ್ಮವನ್ನ ಬೋಧನೆ ಮಾಡ್ಬೇಕು, ಆ ಬೌದ್ಧ ಬಿಕ್ಕುಗಳ ಸಂಖ್ಯೆ ಕಡಿಮೆ ಇದೆ ಕರ್ನಾಟಕದಲ್ಲಿ. ಆದ್ರೆ ಬೌದ್ಧ ಬಿಕ್ಕುಗಳು ಎಲ್ಲೆಲ್ಲಿ ಇದಾರೋ ಅಲ್ಲೆಲ್ಲವೂ ಕೂಡ ಧಮ್ಮವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಧಮ್ಮವನ್ನ ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಇಲ್ಲಿ ನಾವು ಬುದ್ಧನಿಗೆ ಪೂಜೆ ಮಾಡೋದು, ಕ್ಯಾಂಡಲ್ ಹಚ್ಚೋದು, ಮಂತ್ರ ಹೇಳೋದು, ಪೂಜೆ ಮಾಡೋದು, ಅದಕ್ಕಿಂತ ಹೆಚ್ಚಾಗಿ ಧ್ಯಾನ ಮತ್ತು ಮೈತ್ರಿ ಧ್ಯಾನ, ಮೆತ್ತಧಾನ ಅಂತ ಮಾಡಿಸ್ತಾರೆ. ಅಂದ್ರೆ ನಾನು ಆರೋಗ್ಯವಾಗಿರ್ಬೇಕು, ಇಡೀ ಜಗತ್ತಿನ ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿಗಳು ಕೂಡ ಆರೋಗ್ಯವಾಗಿರ್ಬೇಕು, ಮಾನಸಿಕವಾಗಿ ದೈಹಿಕವಾಗಿ ಎಲ್ಲರೂ ತಮ್ಮ ಏನು ರೋಗಗಳಿಂದ, ಮಾನಸಿಕ ಮತ್ತು ದೈಹಿಕ ರೋಗಗಳಿಂದ ರಿಲೀಫ್ ಆಗ್ಬೇಕು ಅಂತ ಒಂದು ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀವಿ ಸರ್ ನಾವು. ಅದನ್ನ ಮೈತ್ರಿ ಧ್ಯಾನ ಅಂತ ಕರಿತೀವಿ. ಆ ಮೈತ್ರಿಯನ್ನ ನಾವು ಕಣ್ಣು ಮುಚ್ಚಿ ಕುಳಿತು, ನಾನು, ನನ್ನ ಕುಟುಂಬ, ನನ್ನ ಊರು, ನನ್ನ ಜನ, ನಾನು ಕಾಲೇಜಲ್ಲಿ ಕೆಲಸ ಮಾಡ್ತೀನಲ್ಲ ಆ ಕಾಲೇಜು, ನೀವು, ನಮ್ಮ ಇಡೀ ಜಿಲ್ಲೆ, ಇಡೀ ಕರ್ನಾಟಕ, ಇಡೀ ದೇಶ ಅಂತ ಹೇಳಿ ಇಡೀ ಜಗತ್ತಿನ ಸರ್ವಜೀವಿಗಳು ಕೂಡ ಮಾನಸಿಕವಾಗಿ ದೈಹಿಕವಾಗಿ ಅವರ ಎಲ್ಲ ರೋಗಗಳಿಂದ ಗುಣಮುಕ್ತರಾಗ್ಲಿ ಅಂತ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತೀವಿ. ದಟ್ ಈಸ್ ಕಲ್ಚರ್, ಬುದ್ಧಿಸ್ಟ್ ಕಲ್ಚರ್ ಅದು. ಅಂದ್ರೆ ನಾನೇನ್ ಮಾಡ್ಬೇಕು ಮತ್ತು ನಾನು ಏನನ್ನ ಬೇರೆಯವ್ರಿಗೆ ಬಯಸ್ಬೇಕು ಅಂತಕ್ಕಂಥದ್ದು. ನಾನು ಸುಳ್ಳು ಹೇಳಲ್ಲ, ನಾನು ಮೋಸ ಮಾಡಲ್ಲ, ನಾನು ಹೆಂಡ, ಸಾರಾಯಿ, ಬೀಡಿ, ಸಿಗರೇಟ್ ನಾನು ಸೇದೋದಿಲ್ಲ, ಮತ್ತು ಬರುವ ಪಾನೀಯ ನಾನು ತೆಗೆದುಕೊಳ್ಳೋದಿಲ್ಲ, ನಾನು ವ್ಯಭಿಚಾರವನ್ನ ಮಾಡೋದಿಲ್ಲ. ಇದು ನನಗೆ ನಾನು ಹೇಳ್ಕೊಳ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಇಡೀ ಜಗತ್ತಿನ ಜೀವಿಗಳು ಸಂತೋಷವಾಗಿರ್ಲಿ ಅಂತ ನಾವು ಮೆತ್ತ ಧ್ಯಾನ ಮಾಡ್ತೀವಿ. ಅದು ಬೌದ್ಧ ಧರ್ಮದ ಪ್ರಾಕ್ಟೀಸ್. ಅದು ಬೌದ್ಧ ಧರ್ಮದ ಬೌದ್ಧ ಬಿಕ್ಕುಗಳಿಗೆ ತರಬೇತಿ ಕೊಡುವಂತಹ ಕೇಂದ್ರಗಳು ಯಾವ್ದಾರು ಇದೆಯಾ? ಅದಕ್ಕೆ ಏನಾದ್ರು ಕೋರ್ಸ್ಗಳು ಆ ತರದ್ದು ಏನಾದ್ರು ಇದೆಯಾ? ಯಾರು ಅದು ಆಗ್ಬಹುದು? ಮತ್ತು ಅವರು ಅವಿವಾಹಿತರಾಗಿರ್ಬೇಕಾ? ಅವರು ಮಾಂಸಾಹಾರಿಗಳಾಗಿರ್ಬಾರ್ದಾ? ಆ ತರದ್ದು ಏನಾದ್ರು ವಿಷಯಗಳು, ನಿಯಮಗಳು ಅದಕ್ಕೆ ಸಂಬಂಧಿಸಿ ಏನಾದ್ರು? ಎಸ್ ಸರ್. ಸರ್, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಗೆ ತರಬೇತಿ ಬೆಂಗಳೂರಿನ ಮಹಾಬೋಧಿ ಸೊಸೈಟಿಯಲ್ಲಿ ಸಾಕಷ್ಟು ಬೌದ್ಧ ಬಿಕ್ಕುಗಳು ಅಲ್ಲಿ ತಯಾರಾಗಿದ್ದಾರೆ. ಅಂಡ್ ಕರ್ನಾಟಕದಲ್ಲಿ ಮಹಾಬೋಧಿ ಸೊಸೈಟಿ ಸದ್ಯಕ್ಕೆ ಇರ್ತಕ್ಕಂಥ ಬೌದ್ಧ ಬಿಕ್ಕುಗಳಿಗೆ ಟ್ರೈನಿಂಗ್ ಕೊಡುವಂತಹ, ಹೊಸ ಬೌದ್ಧ ಬಿಕ್ಕುಗಳಿಗೆ ಹೇಗೆ ನಡ್ಕೋಬೇಕು ಅಂತ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಹಾಬೋಧಿ ಸೊಸೈಟಿ ಇದೆ. ಮತ್ತು ಹೆಚ್ಚು ಜನ ನಾಗಪುರಕ್ಕೆ ಹೋಗ್ತಾರೆ. ನಮಗೆ ಬಾಬಾ ಸಾಹೇಬರ ಕಣ್ಣಲ್ಲಿ ನೋಡಿರ್ತಕ್ಕಂಥ ಬುದ್ಧ ಬೇಕು. ಯಾಕೆಂದ್ರೆ ಬುದ್ಧರನ್ನ ಮತ್ತೆ ಒಂದು ದೇವರ ವಿಗ್ರಹ ತರ ಮಾಡಿ ಅಲ್ಗೊಂದು ಹೂವು ಇಟ್ಟು ಆ ಪಾಳಿ ಭಾಷೆಯ ಚಾಂಟಿಂಗ್ಸ್ ಏನಿದೆ ಅದನ್ನ ಮಂತ್ರ ತರ ಹೇಳಿದ್ರೆ ಧಮ್ಮ ಪ್ರಚಾರ ಆಗುದಿಲ್ಲ ಸರ್. ಯಾಕೆಂದ್ರೆ ಅವರು ಸಂಸ್ಕೃತದಲ್ಲಿ ಹೇಳ್ತಾ ಇದ್ರು, ಇವ್ರು ಪಾಳಿಲಿ ಹೇಳ್ತಾರೆ. ಸಂಸ್ಕೃತನು ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ, ಪಾಳಿನೂ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದನ್ನ ಸಾಕಷ್ಟು ಜನ ಆಕ್ಷೇಪಣೆಯನ್ನ ಮಾಡಿದ್ದಾರೆ. ನಾನು ಅದನ್ನ ಒಪ್ತೀನಿ ಕೂಡ. ಯಾಕೆಂದ್ರೆ ಬುದ್ಧಿಸಂ ಬಹಳ ಸರಳವಾಗಿದೆ, ಬಹಳ ಸಿಂಪಲ್ ಆಗಿದೆ. ಆ ಸಿಂಪಲ್ ಆಗಿರೋದನ್ನ ನಾವು ಜನರಿಗೆ ಅರ್ಥವಾಗದ ಭಾಷೆನಲ್ಲಿ ಹೇಳ್ತಿದಂಗೆನೆ ಏನಾಗುತ್ತೆ, ಅರ್ಥ ಆಗದೆ ಇದ್ದಾಗ ಮತ್ತೆ ಭಕ್ತಿ ಕ್ರಿಯೇಟ್ ಆಗುತ್ತೆ. ಬುದ್ಧಿಸಂ ಅಲ್ಲಿ ಭಕ್ತಿ ಇಲ್ಲ, ಬುದ್ಧಿಸಂ ಇರೋದು ನೀತಿ. ಅಲ್ಲಿ ಬುದ್ಧಿಸಂ ಅಲ್ಲಿ ಇರ್ತಕ್ಕಂಥದ್ದು ಕರುಣೆ, ಬುದ್ಧಿಸಂ ಅಲ್ಲಿ ಇರ್ತಕ್ಕಂಥದ್ದು ವಿಜ್ಞಾನ, ಬುದ್ಧಿಸಂ ಅಲ್ಲಿ ಇರ್ತಕ್ಕಂಥದ್ದು ವೈಚಾರಿಕತೆ. ಅದು ಬಹಳ ಸರಳವಾಗಿದೆ. ದೇವರ ಪರಿಕಲ್ಪನೆ ಇದೆಯಾ ಬುದ್ಧಿಸಂ ನಲ್ಲಿ? ಖಂಡಿತ ಇಲ್ಲ ಸರ್. ದೇವರ ಪರಿಕಲ್ಪನೆ ಮತ್ತು ಆತ್ಮದ ಪರಿಕಲ್ಪನೆ ಬುದ್ಧಿಸಂ ಅಲ್ಲಿ ಇಲ್ಲ ಸರ್. ಬುದ್ಧ ಅದನ್ನ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಅದು ನಾನು ಒಪ್ಪಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಎಸ್. ಈಗ ಜನಗಣತಿಯನ್ನು ಕರ್ನಾಟಕ ಸರ್ಕಾರದ ನಡೀತಾ ಇದೆ. ಈ ಜನಗಣತಿನಲ್ಲಿ ಧರ್ಮದ ಕಾಲಂ ನಲ್ಲಿ ಏನ್ ಬರೆದಿದ್ದೀರಾ ಮತ್ತು ಜಾತಿ ಕಾಲಂ ನಲ್ಲಿ, ಉಪಜಾತಿ ಕಾಲಂ ನಲ್ಲಿ ಏನ್ ಬರೆದಿದ್ದೀರಾ ನೀವು ಬೌದ್ಧರು? ಸರ್, ಇಲ್ಲಿ ನಮಗೆ ಎರಡು ಗುಂಪು ಸಿಗುತ್ತೆ. ಈಗ ಈ ಜಾತಿ ಗಣತಿ ಈ ಸಂದರ್ಭದಲ್ಲಿ ಎರಡು ಗುಂಪು ಸಿಗುತ್ತೆ. ಒಂದೇನು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಲ್ಟಿಮೇಟ್ ಆಶಯ, ಈ ಜಗತ್ತು ಪ್ರಬುದ್ಧ, ಈ ಭಾರತ ಜಗತ್ತು ಪ್ರಬುದ್ಧ ಭಾರತ ಆಗ್ಬೇಕು ಅಂತಕ್ಕಂಥದ್ದು. ಆ ನಿಟ್ಟಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಕನಾಮಿಕಲಿ ಸ್ಟೇಬಲ್ ಆಗಿರ್ತಕ್ಕಂಥವ್ರು, ಅಥವಾ ನಾನು ಎಕನಾಮಿಕಲಿ ಸ್ಟೇಬಲ್ ಅಲ್ಲ ಆದ್ರೂ ಕೂಡ ನನಗೆ ಈ ಜಾತಿ ಸೋಂಕಿನ ಅಗತ್ಯ ಇಲ್ಲ, ಅದರಿಂದ ಏನ್ ಸಿಗುತ್ತೋ ಮೀಸಲಾತಿ ನನಗೆ ಅಗತ್ಯನೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿರ್ತಕ್ಕಂಥವ್ರು. ಧರ್ಮದ ಕಾಲಮಲ್ಲೂ ಬೌದ್ಧ, ಜಾತಿ ಕಾಲಮಲ್ಲೂ ಬೌದ್ಧ, ಉಪಜಾತಿ ಕಾಲಮಲ್ಲೂ ಬೌದ್ಧ ಅಂತ ಬರ್ಕೊಂಡಿದ್ದೀವಿ ಅನೇಕ ಜನ. ಅದಿದೆ ಒಂದು ಗುಂಪು. ಎರಡನೇ ಗುಂಪು, ನಾನು ಆಗ್ಲೇ ಹೇಳಿದ್ನಲ್ಲ, ನನಗೆ SC ಮೀಸಲಾತಿನೇ ಬೇಕು. ಯಾಕಂದ್ರೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ಅವಕಾಶ ಇದ್ದಾಗ ಮೀಸಲಾತಿ ಅಥವಾ ಇನ್ನಿತರ ಸೌಲಭ್ಯಗಳು, ಯಾಕಂದ್ರೆ ರಾಜಕೀಯ ಮೀಸಲಾತಿ ಇರ್ಬೋದು, ಉದ್ಯೋಗ ಇರ್ಬೋದು, ಶಿಕ್ಷಣ ಇರ್ಬೋದು, ಈ ಮೀಸಲಾತಿಗಳನ್ನ ನಾವಿಲ್ಲಿ ಪಡ್ಕೊಳ್ತೀವಿ. ಬಟ್ ನಾವು ಧಮ್ಮದಲ್ಲಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿರ್ತಕ್ಕಂಥ ಬೌದ್ಧ ಧಮ್ಮವನ್ನ ಅನುಸರಣೆ ಮಾಡ್ತಾ ಇದೀವಿ ಅಂತ ಹೇಳಿ ಧಮ್ಮವನ್ನ ಬರ್ಸಿದ್ದಾರೆ. ಎರಡೂ ಗುಂಪುಗಳು ನಮ್ಗೆ ಸಿಗುತ್ತೆ. ಅಂದ್ರೆ ನಮ್ಮ ಧರ್ಮ ಬೌದ್ಧ ಧರ್ಮ ಅಂತ ಬರೋದು, ಆಮೇಲೆ ತಮ್ಮ ಜಾತಿಗಳನ್ನ ಮತ್ತು ಉಪಜಾತಿಗಳನ್ನ ಮೆನ್ಷನ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟು ಜನ ಬೌದ್ಧರು ಇರ್ಬೋದು ಈಗ? ಯಾಕಂತ ಹೇಳಿದ್ರೆ ಈ ಜನಗಣತಿನಲ್ಲಿ ನಮ್ಗೇನಾದ್ರೂ ಒಂದು ಸರಿಯಾದ ಅಂಕಿ ಸಂಖ್ಯೆ ಸಿಗ್ಬೋದು ಅಂತ ಹೇಳುವಂತ ಒಂದು ಇದಿದೆ, ನಿರೀಕ್ಷೆ ಇದೆ. ಅಂದಾಜು ಎಷ್ಟು ಮಂದಿ ಇರ್ಬೋದು ಸರ್? 2001 ಸಂದರ್ಭದಲ್ಲಿ 4 ಲಕ್ಷವನ್ನ ಬೌದ್ಧರ ಸಂಖ್ಯೆ 3,75,000 ಕ್ರಾಸ್ ಆಗಿತ್ತು ಅಂತ ಹೇಳ್ತಾರೆ. ಅದನ್ನ ನಮ್ಗೆ ಮಾಹಿತಿ ಇದೆ. ಬಟ್ ಆ ನಂತರದಲ್ಲಿ 2011 ಸಂದರ್ಭದಲ್ಲಿ ಸರ್ಕಾರ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಅದು 10ರಿಂದ 20,000ಕ್ಕೆ ಇಳಿದಿದೆ ಅಂತಕ್ಕಂಥದ್ದು ಜಿಲ್ಲಾವಾರು ಮಾಹಿತಿ ಸಿಕ್ಕಿದೆ ಸರ್. ಅದು ನಮ್ಗೆ 2 ಅನುಮಾನ ಇದೆ. ಒಂದು, ಯಾರು ಬೌದ್ಧ ಧಮ್ಮಕ್ಕೆ ಬರ್ತಾರೋ ಅವರು ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ. ಅವರು ಧಮ್ಮದಲ್ಲಿ, ಬುದ್ಧನ ತತ್ವದಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವದಲ್ಲಿ ಇದ್ದು ಬಿಡ್ತಾರೆ. ಅಂಕಿ ಸಂಖ್ಯೆ ಕೊಡ್ಬೇಕಾದ್ರೆ ಎಲ್ಲಿ ಮೋಸ ಆಗಿದೆಯೋ ಗೊತ್ತಿಲ್ಲ. ನೋಡಿ ಸರ್, ಕರ್ನಾಟಕದಲ್ಲಿ 8 ಕೋಟಿ ಜನ ಇದ್ದೀವಿ. 8 ಕೋಟಿ ಜನದಲ್ಲಿ ಬುದ್ಧರನ್ನ ಅನುಸರಣೆ ಮಾಡ್ತಾ ಇರ್ತಕ್ಕಂಥವ್ರು ಖಂಡಿತ ನನಗೆ ಗೊತ್ತಿರೋಂಗೆ ಇವತ್ತಿಗೆ 50 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಈ ಸಂದರ್ಭದಲ್ಲಿನೇ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಂಡಿರ್ತಕ್ಕಂಥ ಈಡಿಗ ಸಮುದಾಯದ ಕೆಲವು ಬಂಧುಗಳು, ಉಪ್ಪಾರ ಸಮುದಾಯದ ಕೆಲವು ಬಂಧುಗಳು, ಮಡಿವಾಳ ಸಮುದಾಯದ ಬಂಧುಗಳು ನನಗೆ ಖುದ್ದಾಗಿ ಫೋನ್ ಮಾಡಿ, ನಾವು ಕೂಡ ಧರ್ಮದಲ್ಲಿ ಬೌದ್ಧ ಅಂತ ಬರ್ಸಿದೀವಿ, ನಾವು ಜಾತಿ ಕಾಲಮಲ್ಲಿ, ಉಪಜಾತಿ ಕಾಲಮಲ್ಲಿ ನಮ್ಮ ಜಾತಿಯನ್ನ ಬರ್ಸ್ಕೊಂಡಿದ್ವಿ, ನಮ್ಗೆ ಬುದ್ಧ ಇಷ್ಟ, ಬುದ್ಧ ಧಮ್ಮವನ್ನ ನಾವು ಅನುಸರಣೆ ಮಾಡ್ತಾ ಇದೀವಿ. ಬುದ್ಧ ಧಮ್ಮ ಅನುಸರಣೆ ಮಾಡೋದು ಅಂದ್ರೆ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಆಲೋಚನೆ ಮಾಡ್ಕೊಂಡು ಅಕ್ಕಪಕ್ಕದವ್ರನ್ನೆಲ್ಲ ಪ್ರೀತಿಸ್ಕೊಂಡು ಬದುಕ್ತಕ್ಕಂಥದ್ದು ನಮಗೂ ಇಷ್ಟ ಆಗಿದೆ. ನಮ್ಗೆ ಮಾನವ ಧರ್ಮ ಇಷ್ಟ ಅನ್ನೋದಾದ್ರೆ ಬೇರೆ ಎಲ್ಲಾ ಧರ್ಮಗಳು ಗಾಡ್ ಸೆಂಟರ್, ಬಟ್ ಹ್ಯೂಮನ್ ಸೆಂಟರ್ಡ್ ಅಂದ್ರೆ ಓನ್ಲಿ ಬುದ್ಧಿಸಂ. ಸೊ ನಾವು ಯಾಕೆ ಬುದ್ಧಿಸಂನ ನಾವು ಫಾಲೋ ಮಾಡಬಾರ್ದು ಅಂತ ಹೇಳಿ ಬರ್ಸ್ಕೊಂಡಿದ್ದಾರೆ. ಅಂದ್ರೆ OBC ಸಮುದಾಯದವ್ರು ಇರ್ಬೋದು, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲಿ 101 ಸಮುದಾಯಗಳು ಕೂಡ ಎಷ್ಟೋ ಜನ ಇದನ್ನ ತಿರುಚ್ತಾ ಇದ್ದಾರೆ. ಇದು ಕೇವಲ ಹೊಲೆಯರು ಮಾತ್ರ ಬೌದ್ಧರು ಅಂತ ಬರ್ಸ್ಕೊತಾ ಇದ್ದಾರೆ, ಮಾದಿಗರು ಮಾತ್ರ ಬೌದ್ಧರು ಅಂತ ಬರ್ಸ್ಕೊತಾ ಇದ್ದಾರೆ, ಕೇವಲ ಹೊಲೆಯ ಮಾದಿಗರು ಮಾತ್ರ ಬೌದ್ಧರು ಅಂತ ಬರ್ಸ್ಕೊತಾ ಇದ್ದಾರೆ ಅಂತ. ಖಂಡಿತ ಇಲ್ಲ ಸರ್. ಖುದ್ದಾಗಿ ನಾವು ನೋಡಿದೀವಿ, ನಾವೆಲ್ಲ ಜೊತೆ ಕೆಲಸ ಮಾಡ್ತಾ ಇದೀವಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ 101 ಜಾತಿಗಳು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡರ್ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಬುದ್ಧಿಸಂ ಅಂತ ಬರ್ಸ್ಕೊಂಡಿದ್ದಾರೆ. ಎಲ್ರು ಅಂದ್ರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಅರ್ಥ ಮಾಡ್ಕೊಂಡಿದಾರೋ ಅವರು. ಮತ್ತು ಶೆಡ್ಯೂಲ್ಡ್ ಟ್ರೈಬ್ ಅಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸಿರ್ಬೋದು, ತುಂಬಾ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ನಾಯಕರುಗಳು, ಹೋರಾಟಗಾರರು, ಚಿಂತಕರು, ಬರಹಗಾರರು ನೇರವಾಗಿ ಶೆಡ್ಯೂಲ್ ಟ್ರೈಬಲ್ ಕೂಡ ನಾನು ಧರ್ಮದಲ್ಲಿ ಬೌದ್ಧ ಅಂತ ಬರ್ಸ್ಕೊಂಡಿದ್ದಾರೆ. ಯಾಕೆಂದ್ರೆ ಇದು ಯಾವುದೋ ಒಂದು ಧರ್ಮಕ್ಕೆ ನಾವು ಅಪಚಾರ ಮಾಡ್ತಾ ಇಲ್ಲ. ನಮಗೆ ಯಾವ್ದು ಇಷ್ಟ ಅದು ಆರ್ಟಿಕಲ್ ನಂಬರ್ 25 ಪ್ರಕಾರ ಧಾರ್ಮಿಕ ಸ್ವಾತಂತ್ರ್ಯ ಇದೆ. ಮತ್ತು ಯಾವ್ದು ಮನುಷ್ಯ ಧರ್ಮವು ಇನ್ನೊಬ್ಬ ಕೊಲ್ಲೋಕೆ ಬರ್ತಕ್ಕಂಥವನನ್ನು ಪ್ರೀತಿಯಿಂದ ನೋಡ್ತಕ್ಕಂಥ ಧರ್ಮ ಇದಾಗಿರೋದ್ರಿಂದ ಅದನ್ನ ಡಿಕ್ಲೇರ್ ಮಾಡ್ಕೊಳ್ಳೋದು ತಪ್ಪಿಲ್ಲ ಅಂತ ಹೇಳಿ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂಡ್ OBCs ನಿಮ್ಗೆ ಒಂದು ಹೇಳ್ತೀನಿ. ನಮ್ಮ ಏನು ಬಂತೆ ಅನಲಯೋ ಅಂತ ಇದ್ದಾರೆ ಆಂಧ್ರದಲ್ಲಿ, ಅವರು ಇಸ್ಲಾಂ ಅನುಸರಣೆ ಮಾಡ್ತಾ ಇದ್ದಂಥವ್ರು, ಅವರು ಕೂಡ ಬೌದ್ಧ ಬಿಕ್ಕು ಆಗಿದ್ದಾರೆ. ಇವತ್ತು ನಮ್ಗೆ ಸಾಕಷ್ಟು ಜನ ಸಿಗ್ತಾರೆ. ಬಟ್ ಪ್ರಚಾರ ಏನಾಗ್ತಾ ಇದೆ ಅಂದ್ರೆ ಇಂದು ಬೌದ್ಧ ಧಮ್ಮಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಬರೀ SCಗಳು, ಅದರಲ್ಲೂ ಹೊಲೆಯರು, ಅದರಲ್ಲೂ ಮಾದಿಗರು ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಅದು. ಸೊ ಹಾಗಾಗಿ ನನಗನ್ಸುತ್ತೆ ಇವತ್ತಿಗೆ ನಾವು ಲೆಕ್ಕ ತೆಗೆದುಕೊಂಡ್ರು ಕನಿಷ್ಠ 50 ಲಕ್ಷ ಜನ ಬಹಳ ಮುಕ್ತವಾಗಿ ನಾನು ಬುದ್ಧನನ್ನ ಅನುಸರಣೆ ಮಾಡ್ತಾ ಇದ್ದೀನಿ, ಬುದ್ಧ ಧಮ್ಮವನ್ನ ಅನುಸರಣೆ ಮಾಡ್ತಾ ಇದ್ದೀನಿ ಅಂತ ಹೇಳೋರು ಧರ್ಮ ಕಾಲಂನಲ್ಲಿ ಬೌದ್ಧ ಧರ್ಮ ಅಂತ ಹೇಳಿ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಕೊನೆಯದಾಗಿ ನೀವು ಆಸ್ ಎ ಪ್ರಾಕ್ಟೀಸಿಂಗ್ ಬುದ್ಧಿಸ್ಟ್, ಕೊನೆಯದಾಗಿ ನೀವು ಕರ್ನಾಟಕದ ಬೌದ್ಧ ಧರ್ಮೀಯರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ಕರ್ನಾಟಕದ ಬೌದ್ಧ ಧರ್ಮೀಯರಿಗೆ ನಾನು ಹೇಳಕ್ ಬಯಸೋದೇನು ಅಂದ್ರೆ, ಬುದ್ಧ ಧಮ್ಮ ಒಂದು ಬಿಡುಗಡೆಗೆ, ವಿಮೋಚನೆಗೆ ಇರ್ತಕ್ಕಂಥ ಒಂದು ಮಾರ್ಗ, ಒಂದು ತತ್ವ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಇದು ಧರ್ಮರಹಿತವಾಗಿ, ಜಾತಿರಹಿತವಾಗಿ, ಲಿಂಗರಹಿತವಾಗಿ ಮಾನವರೆಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಬಹಳ ಅಲ್ಟಿಮೇಟ್ ಕರುಣೆ, ಪ್ರೀತಿ, ಮಮತೆ, ಮೈತ್ರಿ, ಪ್ರಜ್ಞೆ. ಇದು ಅಂದ್ರೆ ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಬದುಕಲಿಕ್ಕೆ ಏನು ಬೇಕೋ, ಅಥವಾ ಇಡೀ ಜೀವಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಏನು ಬೇಕೋ ಆ ತತ್ವಗಳಿದೆ. ಬಹಳ ಸರಳವಾಗಿದೆ. ಬುದ್ಧ ಧರ್ಮವನ್ನ ಒಂದು ಧರ್ಮ ಅಂತ ದಯವಿಟ್ಟು ನೋಡ್ಬೇಡಿ. ಇದು ಬುದ್ಧ ಧಮ್ಮ ಅಂತಕ್ಕಂಥದ್ದು ಒಂದು ಧಮ್ಮ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದರ ಅಗತ್ಯ ಇದೆ. ಇದೊಂದು ಧರ್ಮ ಅಲ್ಲ, ಇದೊಂದು ರಿಲಿಜಿಯನ್ ಅಲ್ಲ. ಇದೊಂದು ಖಂಡಿತವಾಗ್ಲೂ ಮನುಷ್ಯನನ್ನ ಯಾವ ಮಾರ್ಗಕ್ಕೆ ಕೊಂಡೊಯ್ಯಬೇಕೋ ಆ ಮಾರ್ಗಕ್ಕೆ, ಯಾವ ಸರಿಯಾದ ಮಾರ್ಗಕ್ಕೆ ಕೊಂಡೊಯ್ಯತಕ್ಕಂಥ ಒಂದು ವೇ ಆಗಿರೋದ್ರಿಂದ ಎಲ್ಲರೂ ಕೂಡ ಬುದ್ಧ ಧಮ್ಮವನ್ನ ಅನುಸರಣೆ ಮಾಡಿ ಸಂತೋಷವಾಗಿ ಸಹಬಾಳ್ವೆಯಿಂದ ಬದುಕೋಣ ಅಂತಕ್ಕಂಥದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಎಸ್, ಧನ್ಯವಾದಗಳು ಮಹೇಶ್ ಅವರೇ. ತ್ರಿವರ್ಣ ನ್ಯೂಸ್ ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಇಂಟರ್ ರಿಲಿಜಿಯಸ್ ಡಿಸ್ಕಷನ್ ಪ್ಲಾಟ್ಫಾರ್ಮ್ಗಳಿಲ್ಲ.
ಆ ತರದ ಡಿಸ್ಕಷನ್ ಪ್ಲಾಟ್ಫಾರ್ಮ್ಗಳನ್ನ ಹೆಚ್ಚು ಹೆಚ್ಚು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾವು ಬೇರೆ ಬೇರೆ ಧರ್ಮಗಳಿಗೆ ಸಂಬಂಧಿಸಿದಂತ ವಿಚಾರಗಳನ್ನ ತಿಳ್ಕೊಂಡ್ರೆ ಪರಸ್ಪರ ಧರ್ಮಗಳ ನಡುವೆ, ಪರಸ್ಪರ ಜನರ ನಡುವೆ ವೈಷಮ್ಯ ಉಂಟಾಗುವಂತಹ ಒಂದು ಸಂದರ್ಭ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನ, ಸೀರೀಸ್ ಆಫ್ ಕಾರ್ಯಕ್ರಮಗಳನ್ನ ನಾವು ತ್ರಿವರ್ಣ ನ್ಯೂಸ್ ನಲ್ಲಿ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಮ ವ್ಯೂವರ್ಸ್ ಜೊತೆಗೆ, ನಮ್ಮ ವೀಕ್ಷಕರ ಜೊತೆಗೆ ನೀವು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಮಹೇಶ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಜೈ ಭೀಮ್.